TV1 News sponsored by Araskar, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. Hotel Amazon, Ilwal. Multi-cuisine family restaurant. ಸಿಬ್ಬಂದಿ ಕೊರತೆ ನಡುವೆಯೂ ಸಾರ್ವಜನಿಕ ಸೇವೆಗೆ ಕಟಿಬದ್ಧವಾದ ಅಗ್ನಿಶಾಮಕ ದಳ. ವಿಷಮ ಪರಿಸ್ಥಿತಿಯಲ್ಲೂ ಇಲಾಖೆಯಿಂದ ಯಶಸ್ವಿ ಸೇವೆ. ಅಗ್ನಿಶಾಮಕ ದಳಕ್ಕೆ ಅಗ್ನಿ ಪರೀಕ್ಷೆಯಾದ ಬೇಸಿಗೆಯ ಕಾಡ್ಗಿಚ್ಚು. ಗಂಡನನ್ನು ಹೆಂಡತಿಯೇ ಕೊಂದ ಶಂಕೆ. 2 ತಿಂಗಳ ಬಳಿಕ ಶವ ತೆಗೆದು ಮರಣೋತ್ತರ ಪರೀಕ್ಷೆ. ಬಿಜೆಪಿಯ ಮರಳು ನೀತಿ ಜಾರಿಯ ಪ್ರಸ್ತಾಪದ ಗೊಂದಲದಿಂದ ಮರಳು ಅಭಾವ ಸೃಷ್ಟಿ. ಜಿಲ್ಲೆಯ ಪ್ರಮುಖ 14 ಬೇಡಿಕೆಗಳ ಕುರಿತು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಕೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿಟಿ ಪ್ರದೀಪ್ ಹೇಳಿಕೆ. ಗಾಳಿಬೀಡು ವಣಚಲು ಆನೆ ಹತ್ಯೆ ಪ್ರಕರಣ ಭೇದಿಸಿದ ಪೊಲೀಸರು. 3 ಮಂದಿ ಆರೋಪಿಗಳ ಬಂಧನ. 2 ದಂತ 1 ಕೋವಿ ಪೊಲೀಸ್ ವಶಕ್ಕೆ. ಮಡಿಕೇರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮರಣೆ. ಗಣ್ಯರಿಂದ ಹುತಾತ್ಮನ ಪುತ್ಥಳಿಗೆ ಪುಷ್ಪಾರ್ಚನೆ. ಅರೆಭಾಷೆ ಅಕಾಡೆಮಿಯಿಂದ ಸ್ಮಾರಕ ಭವನ ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ. ನಮಸ್ಕಾರ, TV1 ನ್ಯೂಸ್ಗೆ ಸ್ವಾಗತ. ನಾನು ಚಿತ್ರಾ ನಂಜಪ್ಪ. TV1ನ ಎಲ್ಲಾ ವೀಕ್ಷಕರಿಗೂ 58ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬೇಸಿಗೆ ಬಂತೆಂದರೆ ಅಗ್ನಿ ಅನಾಹುತಗಳ ಸರಮಾಲೆ ತೆರೆದುಕೊಳ್ಳುತ್ತದೆ. ಈ ಸಂದರ್ಭ ಪ್ರಮುಖ ಪಾತ್ರ ವಹಿಸುವ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳ ಕೊರತೆಯ ನಡುವೆಯೂ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತದೆ. ಫೈರ್ ಸರ್ವಿಸ್ನ ಕುರಿತ ರಿಪೋರ್ಟ್ ಇಲ್ಲಿದೆ. ಬೆಂಕಿ ಆಕಸ್ಮಿಕ ಘಟಿಸಿದಾಗ ತಕ್ಷಣ ನೆನಪಾಗುವುದು ಅಗ್ನಿಶಾಮಕ ಇಲಾಖೆ. ನೀರಿನಲ್ಲಿ ಮುಳುಗಿ ಮೃತಪಟ್ಟ ಮೃತದೇಹಗಳನ್ನು ಹೊರತೆಗೆಯುವಲ್ಲಿಯೂ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಮಹತ್ವದ ಪಾತ್ರ ವಹಿಸುತ್ತೆ. 2014ರ ಬೇಸಿಗೆ ಕಾಲದಲ್ಲಿ ಸಂಭವಿಸಿದ ಭೀಕರ ಕಾಡ್ಗಿಚ್ಚನ್ನ ಭಾರೀ ಪರಿಶ್ರಮದಿಂದ ಜೀವದ ಹಂಗನ್ನು ತೊರೆದು ನಿಯಂತ್ರಿಸಿದ ಕೀರ್ತಿ ಈ ಅಗ್ನಿಶಾಮಕ ಇಲಾಖೆಗೆ ಸಲ್ಲಬೇಕು. ಸಿಬ್ಬಂದಿಗಳ ತೀವ್ರ ಕೊರತೆ ಹಲವು ವರ್ಷಗಳಿಂದ ಬೆಂಬಿಡದೆ ಈ ಇಲಾಖೆಯನ್ನ ಕಾಡ್ತಿದೆ. ಹೀಗಾಗಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನ ಎರವಲು ಸೇವೆ ಪಡೆದು ಸಾರ್ವಜನಿಕರ ಆಸ್ತಿ ಪಾಸ್ತಿಯೊಂದಿಗೆ ಪ್ರಾಣಹಾನಿ ತಡೆಗೂ ಕಾರ್ಯಾಚರಣೆ ನಡೆಸುತ್ತದೆ. ಜನವರಿಯಿಂದ ಅಕ್ಟೋಬರ್ 31ರವರೆಗೆ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 196 ಅಗ್ನಿ ದುರಂತಗಳು ಸಂಭವಿಸಿವೆ. ಈ ಪೈಕಿ 2 ಪ್ರಕರಣ ಅತ್ಯಂತ ಘೋರ ಎಂದು ಅಗ್ನಿಶಾಮಕ ಇಲಾಖೆ ದಾಖಲು ಮಾಡಿದೆ. ದೇವಮಚ್ಚಿ ಮೀಸಲು ಅರಣ್ಯದ ಅಗ್ನಿ ದುರಂತ ಮತ್ತು ಕುಶಾಲನಗರ ಜೇನುಕಲ್ಲು ಬೆಟ್ಟದ ಅಗ್ನಿ ಅನಾಹುತಗಳು ಅಗ್ನಿಶಾಮಕ ದಳದ ದಕ್ಷತೆ ಮತ್ತು ಕಾರ್ಯಚಟುವಟಿಕೆಗೆ ಭಾರೀ ಸವಾಲನ್ನೇ ಒಡ್ಡಿದವು. ದಟ್ಟ ಅರಣ್ಯದೊಳಗೆ ಬೆಂಕಿಯ ಕೆನ್ನಾಲಿಗೆ ಎಲ್ಲವನ್ನೂ ಬೂದಿ ಮಾಡುತ್ತಾ ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಹರಡಿ ಮುನ್ನುಗ್ಗುತ್ತಿದ್ದರೆ ಬೆಂಕಿಯನ್ನ ದಮನ ಮಾಡಲು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಎದೆ ಒಡ್ಡುತ್ತಾ ಮುನ್ನುಗ್ಗುತ್ತಿದ್ದ ದೃಶ್ಯ ನಿಜಕ್ಕೂ ಪ್ರಶಂಸನಾರ್ಹ. ಬೆಂಕಿಗೆ ಗಾಳಿಯು ಸಾಥ್ ನೀಡಿದ್ದರಿಂದ ಕ್ಷಣಾರ್ಧದಲ್ಲೇ ದಟ್ಟ ಅರಣ್ಯ ಬೆಂಕಿಗೆ ಬಟ್ಟ ಬಯಲಾದ್ರೆ ಹೆಚ್ಚಿನ ಹಾನಿಯಾಗುವುದನ್ನು ತಪ್ಪಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಶ್ರಮ ವಹಿಸಿದ್ರು ಎಂಬುದು ಸ್ಮರಣಾರ್ಹ. ಮಡಿಕೇರಿಯಲ್ಲಿ 88, ಕುಶಾಲನಗರ ವ್ಯಾಪ್ತಿಯಲ್ಲಿ 54, ಗೋಣಿಕೊಪ್ಪ ವ್ಯಾಪ್ತಿಯಲ್ಲಿ 40 ಹಾಗೂ ಸೋಮವಾರಪೇಟೆ ತಾಲೂಕಿನಲ್ಲಿ 14 ಅಗ್ನಿ ಆಕಸ್ಮಿಕಗಳು ಘಟಿಸಿವೆ. ಮಡಿಕೇರಿ ಮತ್ತು ಕುಶಾಲನಗರ ಅಗ್ನಿಶಾಮಕ ಠಾಣೆಗಳು ತಲಾ 2 ಜಲವಾಹನ ಹೊಂದಿದ್ರೆ ಗೋಣಿಕೊಪ್ಪ ಮತ್ತು ಸೋಮವಾರಪೇಟೆ ಠಾಣೆಗಳಲ್ಲಿ ತಲಾ 1 ಜಲವಾಹನಗಳಿವೆ.
ಅರಣ್ಯದಲ್ಲಿ ಉಂಟಾಗುವ ಕಾಡ್ಗಿಚ್ಚಿನಿಂದ ಹೆಚ್ಚಿನ ನಾಶ ಸಂಭವಿಸಲು ಸಮರ್ಪಕ ರಸ್ತೆ ವ್ಯವಸ್ಥೆ ಮತ್ತು ಸಮಯಕ್ಕೆ ಸರಿಯಾಗಿ ಫೈರ್ ಲೈನ್ ನಿರ್ಮಿಸದಿರುವುದೇ ಕಾರಣ ಅಂತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ವೀರಭದ್ರಯ್ಯ ಟಿವಿ1ನೊಂದಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಪ್ರಕೃತಿ ದತ್ತವಾಗಿ ಸಿಡಿಲಿನಿಂದ ಬೆಂಕಿ ಆಗುತ್ತೆ ಮತ್ತು ಪ್ರಾಣಿಗಳ ಗೊರಸಿನಿಂದ ಹೊಡೆಯುವಂಥ ಕಲ್ಲಿನಿಂದ ಆ ಕಿಡಿಯಾಗಿ ಬೆಂಕಿ ಆಗುತ್ತೆ, ರೈಲ್ವೆ ಹಳಿಗಳಿಂದ ಬೆಂಕಿ ಆಗುತ್ತೆ, ಮತ್ತು ನಾಗರಿಕರು ದಾರಿ ಹೋಕರು ಬೀಡಿ ಸೇದಿ ಬಿಸಾಕಿದ ತುಂಡಿನಿಂದ ಬೆಂಕಿ ಆಗುತ್ತೆ. ಫಾರೆಸ್ಟ್ ಫೈರ್ ಆದಾಗ ನಮ್ಮ ಅಗ್ನಿಶಾಮಕ ಸೇವೆಯವರು ದುರಂತ ಸ್ಥಳಕ್ಕೆ ತಲುಪಲು ಸರಿಯಾದ ಮಾರ್ಗ ಇರೋದಿಲ್ಲ. ಅಂತ ಆ ಸಂದರ್ಭದಲ್ಲಿ ಫಾರೆಸ್ಟ್ ವಾಚರ್ಗಳು ಮತ್ತು ಸಾರ್ವಜನಿಕರ ಸಹಾಯದಿಂದ ಹೋಗಿ ನಾವು ಬೆಂಕಿಯನ್ನು ಆರಿಸಬೇಕಾಗುತ್ತೆ. ಆಮೇಲೆ ಈ ಗಾಜಿನ ಕುಪ್ಪಿ ಗ್ಲಾಸ್ಗಳನ್ನು ಒಡೆದ ಗ್ಲಾಸನ್ನು ಎಸೆದಿದ್ದಾಗ ಸೂರ್ಯನ ಕಿರಣ ಅದರ ಮೇಲೆ ಬಿದ್ದು ಉರಿಯುವಂಥ ವಸ್ತುವಿನ ಮೇಲೆ ಆ ಕಿರಣ ಬಿದ್ದಾಗ ಆ ಕಿರಣದಿಂದಲೂ ಕೂಡ ಬೆಂಕಿ ಆಗುತ್ತೆ ಫಾರೆಸ್ಟ್ ಫೈರ್. ಇನ್ನು ನೀರು ಪಾಲಾದವರ ಮೃತದೇಹ ಹೊರತೆಗೆಯುವ ಹೊಣೆಗಾರಿಕೆ ಕೂಡ ಅಗ್ನಿಶಾಮಕ ಇಲಾಖೆಯದ್ದು. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಗಣಪತಿ ಬಿಡಲು ಹೋಗಿ ನೀರು ಪಾಲಾದ ವ್ಯಕ್ತಿಯ ಮೃತದೇಹ ಶೋಧಿಸಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೇ. ಮೂರ್ನಾಡು ಮುತ್ತಾರ್ಮುಡಿಯಲ್ಲಿ ಮುಳುಗಿ ಮೃತಪಟ್ಟ ಮಹಿಳೆ, ಅಬ್ಬಿ ಫಾಲ್ಸ್ನಲ್ಲಿ ಸಾವನ್ನಪ್ಪಿದ ತಮಿಳುನಾಡು ಮೂಲದ ಪ್ರವಾಸಿಗ, ಮಾದಾಪುರ ಮಾದಪಟ್ಟಣದಲ್ಲಿ ಮೃತಪಟ್ಟ ಕಾರ್ಮಿಕನೋರ್ವನ ಮೃತದೇಹಗಳನ್ನು ಶೋಧಿಸಿ ಹೊರ ತೆಗೆಯುವಲ್ಲಿ ಅಗ್ನಿಶಾಮಕ ಇಲಾಖೆ ಶಕ್ತಿ ಮೀರಿ ಪ್ರಯತ್ನಿಸಿದೆ. ಜಿಲ್ಲೆಯ ಸೌಂದರ್ಯ ಸವಿಯಲು ಬರುವ ಪ್ರವಾಸಿಗರು ಮೋಜು ಮಸ್ತಿಯಿಂದ ಜಲಕ್ರೀಡೆಯಲ್ಲಿ ತೊಡಗುತ್ತಾರೆ. ಅಪಾಯದ ಮುನ್ಸೂಚನೆ ಅರಿಯದೆ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ ಅಂತ ವೀರಭದ್ರಯ್ಯ ವಿಷಾದ ವ್ಯಕ್ತಪಡಿಸುತ್ತಾರೆ. ಪ್ರವಾಸಿಗಳು ಈ ಸುಂದರವಾದ ಈ ಮಂಜಿನ ಮಡಿಕೇರಿಗೆ ಬಂದಾಗ ಸೌಂದರ್ಯವನ್ನು ಸವಿಬೇಕವೇನ ಅದರಲ್ಲಿ ಚಲಾಟ ಆಡಕ್ಕೆ ಹೋಗಬಾರ್ದು. ಹೋಗಿ ಅವರ ಭವಿಷ್ಯದ ಆ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ. ಎಷ್ಟೋ ಕಡೆ ನಾವು ನೋಡ್ತಾ ಇದ್ದೀವಿ, ಅವರು ಬಂದು ಅಲ್ಲಿ ಆ ಹೆಣ್ಣು ಮಕ್ಕಳ ಸಂತೋಷಪಡಿಸೋದಕ್ಕೋಸ್ಕರ ಅವರು ನೀರಿನಲ್ಲಿ ಇಳಿದು ಆ ಸಾಹಸ ತೋರಿಸೋಕ್ಕೋಸ್ಕರ ಆ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ಪಣವನ್ನಾಗಿಡ್ತಾರೆ. ಇದೆಲ್ಲ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಯಾವಾಗಲೂ ಪ್ರಾಣ ಅಮೂಲ್ಯವಾದದ್ದು. ಪ್ರಾಣವನ್ನು ಕಾಪಾಡಿಕೊಂಡು ನಮ್ಮ ಪ್ರಕೃತಿಯನ್ನು ನಾವು ಉಳಿಸ್ಬೇಕು. ನಮ್ಮ ಹೆತ್ತ ತಂದೆ ತಾಯಿಗಳಿಗೆ ಚಿಂತೆ ಕಣ್ಣೀರನ್ನು ಕೊಡಬಾರದು. ಸರ್ಕಾರದ ಹೆಚ್ಚಿನ ಸೌಲಭ್ಯವಿಲ್ಲದಿದ್ರೂ ಕೂಡ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಅಗ್ನಿಶಾಮಕ ಇಲಾಖೆಗೆ ಮತ್ತಷ್ಟು ಬಲ ತುಂಬಲು ಸರ್ಕಾರಗಳ ಮೇಲೆ ಜನಪ್ರತಿನಿಧಿಗಳು ಒತ್ತಡ ಹೇರಬೇಕಿದೆ ಎಂಬುದು ಈ ವರದಿಯ ಆಶಯ. ಟಿವಿ1 ನ್ಯೂಸ್ ಮಡಿಕೇರಿ. ಈ ಸಂಸಾರ ಸುಂದರ ಸಂಸಾರ ಎಂದು ಗ್ರಾಮದಲ್ಲಿಯೇ ಹೆಸರುವಾಸಿಯಾಗಿತ್ತು. ಆದರೆ ಈ ಖ್ಯಾತಿ ಹೆಚ್ಚಿನ ವರ್ಷ ಇರಲೇ ಇಲ್ಲ. ಗಂಡನ ಬಗ್ಗೆ ತಾತ್ಸಾರ ಭಾವನೆ ಬೆಳೆಸಿಕೊಂಡ ಪತ್ನಿ ಬೇರೊಬ್ಬನನ್ನ ಪ್ರೀತಿಸಿ ಆತನೊಂದಿಗೆ ಸಂಸಾರ ಮಾಡುವ ಆಸೆ ಹೊಂದಿದ ಪರಿಣಾಮ ಇದೀಗ ಪತ್ನಿಯೇ ತನ್ನ ಗಂಡನನ್ನು ಸಾಯಿಸಿದ ಪಟ್ಟ ಕಟ್ಟಿಕೊಳ್ಳುವಂತಾಗಿದೆ. ಶನಿವಾರ ಸಂತೆ ಬಳಿಯ ನಿಲುವಾಗಿಲಿನಲ್ಲಿ ಇಂಥ ಘಟನೆ ನಡೆದಿದ್ದು, ಇದೀಗ ಸಾವಿಗೀಡಾದ ಗಣೇಶ್ ಮೃತದೇಹವನ್ನ 2 ತಿಂಗಳ ಬಳಿಕ ಮಣ್ಣಿನಿಂದ ಹೊರತೆಗೆದು ಪರೀಕ್ಷೆ ನಡೆಸಲಾಗುತ್ತಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕುಡ್ಲಿಪೇಟೆ ಸಮೀಪದ ನಿಲುವಾಗಿಲು ಗ್ರಾಮದ ಪ್ರಗತಿಪರ ಕೃಷಿಕ ಗಣೇಶ್ ತನ್ನ ಪತ್ನಿ ವೀಣಾ ಎಂಬಾಕೆ ಹೆಣೆದ ಸಂಚಿಗೆ ಬಲಿಯಾದ್ನ. ಇಂತಹ ಒಂದು ಪ್ರಶ್ನೆಗೆ ಹೌದು ಅನ್ನುತ್ತೆ ಆ ಗ್ರಾಮದ ಮೂಲಗಳು. 16 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಈ ಜೋಡಿ ಆರಂಭದ 8 ವರ್ಷಗಳು ಶ್ರಮದ ದುಡಿಮೆಯಿಂದ ತಮ್ಮ ತೋಟ ಹೊಲ ಗದ್ದೆಗಳಲ್ಲಿ ಬೆವರು ಸುರಿಸಿ ಉತ್ತಮ ಬದುಕು ರೂಪಿಸಿಕೊಂಡಿದ್ರು. ನೆಮ್ಮದಿಯ ಜೀವನ ಕೂಡ ಇವರದಾಗಿತ್ತು. ವೀಣಾ ಮತ್ತು ಗಣೇಶ್ ಸಂಸಾರಕ್ಕೆ ಹಿಂದೂಸ್ತಾನ್ ಇನ್ಫ್ರಾಕಾನ್ ಎಂಬ ಖಾಸಗಿ ಹಣಕಾಸಿನ ಸಂಸ್ಥೆ ಕೊನೆಗೆ ಮುಳುವಾಗಿ ಹೋಯಿತು. ಮದುವೆಯಾದ ಆರಂಭದಲ್ಲಿ ಅಪ್ಪ ಹಾಕಿದ ಆಲದ ಮರ ಎಂಬಂತೆ ಗ್ರಾಮದ ಒಳಗಿನ ಹಳೆಯದಾದ ಮನೆಯಲ್ಲಿ ಈ ಸಂಸಾರ ವಾಸವಾಗಿತ್ತು. ಚಲವಂತೆಯಾಗಿದ್ದ ವೀಣಾ ತನ್ನ ಮಾವನ ಮನೆ ಹಳೆಯದಾಗಿದ್ದ ಹಿನ್ನೆಲೆಯಲ್ಲಿ ಹೊಸ ಮನೆ ಕಟ್ಟಲು ಯೋಜನೆ ರೂಪಿಸಿ ಅಂತೆಯೇ 4 ವರ್ಷಗಳ ಹಿಂದೆ ಗ್ರಾಮದ ಹೊರಭಾಗದಲ್ಲಿ ಒಂದು ಹೊಸ ಮನೆ ಕಟ್ಟಿಸಿ ಅಲ್ಲಿಯೇ ಗಂಡನೊಂದಿಗೆ ವಾಸವಾಗಿದ್ಲು. ಆದರೆ ಹೊಸ ಮನೆಗೆ ಬಂದ ನಂತರ ವೀಣಾಳ ವರಸೆ ಕೂಡ ಹೊಸದೇ ಆಗಿತ್ತು.
ಏನೇನೋ ನೆಪ ತೆಗೆದು ಗಂಡ ಗಣೇಶನೊಂದಿಗೆ ಜಗಳ ಮಾಡ್ತಿದ್ದ ವೀಣಾಳ ಪಾಲಿಗೆ ಹಿಂದೂಸ್ತಾನ್ ಹಣಕಾಸು ಸಂಸ್ಥೆ ಹೊಸ ಪ್ರೇಮಿಯೊಬ್ಬನನ್ನ ಕಂಡುಕೊಳ್ಳಲು ಕಾರಣವಾಯಿತು. ಗ್ರಾಮಗಳಿಗೆ ತೆರಳಿ ಪಾಪದ ಜನರನ್ನ, ಮುಗ್ಧ ಕೂಲಿ ಕಾರ್ಮಿಕರನ್ನ ಮರಳು ಮಾಡಿ ದುಪ್ಪಟ್ಟು ಹಣ ಕೊಡು ಆಸೆ ತೋರಿಸಿ ಜನರಿಂದ ಹಣ ವಸೂಲಿ ಮಾಡುವ ಹಿಂದೂಸ್ತಾನ್ ಸಂಸ್ಥೆಗೆ ಈ ವೀಣಾಳನ್ನ ಏಜೆಂಟ್ಗಳನ್ನಾಗಿ ಸೇರಿಸಿಕೊಳ್ಳುವಲ್ಲಿ ಶನಿವಾರ ಸಂತೆ ಬಳಿಯ ಹೊಸಗುತ್ತಿಯ ನಂದೀಶ್ ಎಂಬಾತ ಸಫಲನಾಗ್ತಾನೆ. ವೀಣಾಳೊಂದಿಗೆ ನಿಕಟ ಸಂಪರ್ಕ ಸಾಧಿಸಿದ ನಂದೀಶ್ಗೆ ಆದಾಗಲೇ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ವು. ಪ್ರೀತಿ ಕುರುಡು ಎಂಬಂತೆ ವೀಣಾಳಿಗೆ ಗಾಳ ಹಾಕಿದ ನಂದೀಶ ಆಕೆಯನ್ನ ತೆಕ್ಕೆಗೆ ಸೆಳೆಯುವಲ್ಲಿಯೂ ಸಫಲನಾದ. ಗಂಡ ಗಣೇಶ್ ಪತ್ನಿ ವೀಣಾಳ ಸೋಕಿಯ ಅವತಾರ ಕಂಡು ಕಕ್ಕಾಬಿಕ್ಕಿಯಾದರು. ನಮ್ದು ಸಂಸ್ಕಾರವಂತ ಕುಟುಂಬ, ನೀನು ಮನೆಯಲ್ಲಿಯೇ ಇರು, ಕೆಲಸ ನಾನು ಮಾಡ್ತೇನೆ ಅಂತ ವೀಣಾಳಿಗೆ ಹೇಳಿದ್ರು. ಆದರೆ ಈ ಉಪದೇಶಕ್ಕೆ ವೀಣಾ ಮಾತ್ರ ಕ್ಯಾರೆ ಅನ್ನಲಿಲ್ಲ. ಎತ್ತು ನೀರಿಗೆಳಿದ್ರೆ ಎಮ್ಮೆ ಏರಿಗೆಳಿತು ಎನ್ನುವಂತಾಯ್ತು ಇವರ ಸಂಸಾರದ ಕತೆ. ಅದ್ಯಾಕೋ ವೀಣಾಳಿಗೆ ತನ್ನ ಗಂಡ ಜೀವಂತವಿದ್ರೆ ತನ್ನ ಪ್ರಿಯಕರನೊಂದಿಗೆ ಮಜಾ ಮಾಡಲು ಅಡ್ಡಿಯಾಗುತ್ತೆ ಅಂತ ಅನ್ನಿಸ್ತೋ ಆ ದಿನ ಹೃದಯಘಾತ ಅಂತ ನಾಟಕ ಮಾಡಿ ಪ್ರಿಯಕರ ನಂದೀಶನೊಂದಿಗೆ ವೀಣಾ ಸೇರ್ಕೊಂಡು ಕೊಲೆ ಮಾಡಿದಾಳೆ ಅಂತ ನಿಲುವಾಗಿಲ್ಲ ಗ್ರಾಮಸ್ಥರು ದೂರ್ತಾರೆ. ಓದಿಲ್ಲ, ಓದು ಬರ ನನಗೆ ಗೊತ್ತಿಲ್ಲ. 16-17 ದಿವಸಕ್ಕೆ ಇವರು ಮದುವೆ ಆಗಿ ನಮ್ಮ ಗ್ರಾಮದ ಅಂಗಡಿ ಹತ್ರ ನಿಂತು ಗ್ರಾಮಸ್ಥರು ಏನು ಕೀಳ್ತೀರಿ, ನಾನು ಮದುವೆಯಾಗಿ ಬಂದಿದ್ದೀನಿ ನನ್ನ ಮಾತ ಈಕೆ ಆಡಿದೆ. ನಾವು ಮನಸ್ಥಾನಕ್ಕೆ ಮದುವೆ ಮಾಡ್ಕೊಂಡಿಲ್ಲ. ಗಂಡ ಸತ್ತ 15 ದಿನಗಳಲ್ಲಿ ವೀಣಾ ತನ್ನ ಪ್ರಿಯಕರ ನಂದೀಶ್ನನ್ನ ಪುತ್ತೂರಿನ ದೇವಾಲಯದಲ್ಲಿ ವಿವಾಹವಾಗಿ ಮನೆಗೆ ಆತನನ್ನ ಕರೆತಂದೇ ಬಿಡ್ತಾಳೆ. ಆತನೊಂದಿಗೆ ವೀಣಾ ಯಾವಾಗ ಊರಿನಲ್ಲಿ ಓಡಾಟ ಆರಂಭಿಸ್ತಾಳೋ ಆ ದಿನ ಊರಿಗೆ ಊರೇ ಬೆಚ್ಚಿ ಬೀಳುತ್ತೆ. ಇದರಿಂದ ಬೇಸತ್ತ ಮೃತ ಗಣೇಶ್ನ ಸಹೋದರರು ಶನಿವಾರ ಸಂತೆ ಠಾಣೆಗೆ ವೀಣಾಳ ವಿರುದ್ಧ ದೂರು ನೀಡ್ತಾರೆ. ಆದರೆ ಅಲ್ಲಿನ ಠಾಣಾಧಿಕಾರಿ ರವಿಕಿರಣ್ ಮತ್ತು ಸೋಮರಪೇಟೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಈ ದೂರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. ಆಕೆಯ ವಿರುದ್ಧ ದೂರು ನೀಡಿದ್ರೆ ನಿಮಗೆ ಯಾವ ನ್ಯಾಯವೂ ದೊರೆಯೋದಿಲ್ಲ ಅಂತ ಹೆದರಿಸಿ ಕಳಿಸಿದ್ರು. ಆದರೆ ಯಾವಾಗ ಊರಿನ ಮಂದಿ ಒಗ್ಗೂಡಿ ಠಾಣೆಗೆ ನುಗ್ಗುವ ಎಚ್ಚರಿಕೆ ಹಾಕಿದ್ರೋ ಆವಾಗ ದೂರು ದಾಖಲಿಸಿಕೊಳ್ತಾರೆ. ಕೊನೆಗೂ ದೂರಿನ ವಿಚಾರಣೆ ಆರಂಭಿಸಿದ ಪೊಲೀಸರು ದೂರು ದೊರೆತ 2 ತಿಂಗಳ ಬಳಿಕ ಇದೀಗ ಸೋಮರಪೇಟೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಇನ್ನು ಗಣೇಶನ ಸಾವು ಸಹಜವೋ ಅಥವಾ ಕೊಲೆಯೋ ಎಂಬುದು ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಷ್ಟೇ ಹೊರಬರಬೇಕಿದೆ. ಆದರೆ ಇದು ವೀಣಾ ಹಾಗೂ ಆಕೆಯ ಪ್ರಿಯಕರ ಹೆಣೆದಿರುವ ತಂತ್ರ ಎಂಬುದು ಗ್ರಾಮಸ್ಥರ ವಾದ. ಸ್ವತಃ ವೀಣಾ ಅವಳ ತಂದೆಯೇ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ಇದು ನ್ಯಾಯಯುತವಾಗಿ ತನಿಖೆಯಾಗಬೇಕಾಗಿದೆ. ವೀಣಾ ಪರರ ಸಾವಾಸ ಮಾಡಿ ಮದುವೆ ಮಾಡಿಕೊಳ್ಳೋದನ್ನು ನಾನು ತಡೆಯೋ ಪ್ರಯತ್ನ ಮಾಡಿದ್ದಕ್ಕೆ ನನ್ನನ್ನು ಮನೆಯ ಬಾಗಿಲಿಗೆ ಬರಬೇಡ ಅಂತ ಎಚ್ಚರಿಸಿದ್ದಾಳೆ. ನನ್ನ ಮಗಳನ್ನ ಇದೀಗ ವಿವಾಹ ಮಾಡಿಕೊಂಡಿರೋ ನಂದೀಶ ಆಸ್ತಿಯನ್ನ ದೋಚಿ ನನ್ನ ಮೊಮ್ಮಕ್ಕಳಿಗೆ ಏನೂ ಇಲ್ಲದಂತೆ ಮಾಡ್ತಾನೆ ಅಂತ ಕಣ್ಣೀರು ಹಾಕ್ತಾರೆ. ನಿಲುವಾಗಿಲು ಗ್ರಾಮದ ಮುಖಂಡ ಶಿವಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ ಇದು ಊರಿನ ಗೌರವದ ಪ್ರಶ್ನೆ. ಇಂಥವರು ಊರಿಗೆ ಕಂಟಕ. ಬೇರೆ ಹೆಣ್ಮಕ್ಳು ಇಂಥವ್ರನ್ನ ನೋಡಿ ಏನನ್ನ ಕಲಿಯಲು ಸಾಧ್ಯ ಅಂತ ಪ್ರಶ್ನಿಸ್ತಾರೆ. ಗಂಡ ಸತ್ತು ತಿಂಗಳ ತಿಥಿ ಆಗುವ ಮೊದಲೇ ವೀಣಾ ತನ್ನ ಪ್ರಿಯಕರ ನಂದೀಶ್ನನ್ನ ವಿವಾಹವಾಗಿದ್ದಾಳೆ. ಹಸೆಮಣೆ ಏರಿ ಕೆಲವೇ ವರ್ಷಗಳಾದರೂ ಕೈ ಹಿಡಿದು ನಡೆಸಿದ ಗಂಡನ ತಿಂಗಳ ತಿಥಿಯನ್ನಾದರೂ ಮಾಡಿ ಮದುವೆಯಾಗಬಹುದಿತ್ತಲ್ವೇ ಎಂಬ ಸಹಜ ಪ್ರಶ್ನೆ ಗ್ರಾಮಸ್ಥರದು. ವೀಣಾಳನ್ನ ಈಗ ತವರು ಮನೆಯವರು ಕೂಡ ದೂರ ಮಾಡಿದ್ದಾರೆ. ಗಂಡನ ಬಂಧುಗಳು ದೂರ ಆಗಿದ್ದಾರೆ. ಮಕ್ಕಳು ಕೂಡ ದೂರವಾಗಿಬಿಟ್ಟಿದ್ದಾರೆ. ಇತ್ತ ತಂದೆಯು ಸಾವನ್ನಪ್ಪಿ ಅಮ್ಮನು ಮತ್ತೊಬ್ಬನೊಂದಿಗೆ ಜೀವಿಸುತ್ತಿರುವ ಸಂದರ್ಭದಲ್ಲಿ 2 ಮಕ್ಕಳು ಮಾತ್ರ ಅತಂತ್ರರಾಗಿದ್ದಾರೆ. ಸುಖ ಸಂಸಾರದಲ್ಲಿ ಪ್ರೀತಿ ಗಾಳಿ ಬಿರುಗಾಳಿಯಾಗಿ ಆ ಸಂಸಾರವನ್ನೇ ಹಾಳು ಮಾಡಿತು ಎಂಬುದಕ್ಕೆ ಈ ಪ್ರಕರಣವೇ ಉತ್ತಮ ಉದಾಹರಣೆ. ತನಿಖಾ ವರದಿ ಬರಲು ಕೆಲವೇ ದಿನಗಳು ಬೇಕಾಗಿದ್ದರೂ ಕೂಡ ವೀಣಾ ಮಾತ್ರ ಗ್ರಾಮಸ್ಥರ ಪಾಲಿಗೆ ಇದೀಗ ಆರೋಪಿಯಾಗಿಬಿಟ್ಟಿದ್ದಾಳೆ. TV1 ಸ್ಪೆಷಲ್ ರಿಪೋರ್ಟ್ KS ಮೂರ್ತಿ, ಕುಶಾಲನಗರ ಬ್ಯೂರೋ.
ರಾಜ್ಯದಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಮರಳು ನೀತಿ ಜಾರಿಗೆ ತರುವ ಪ್ರಸ್ತಾಪವನ್ನ ಮುಂದಿಟ್ಟು ಗೊಂದಲ ಹುಟ್ಟುಹಾಕಿದ ಪರಿಣಾಮ ಮರಳು ಸಮಸ್ಯೆ ತಲೆದೋರಲು ಕಾರಣವೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಆರೋಪಿಸಿದ್ದಾರೆ. ಜಿಲ್ಲೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ಹೇಳಿಕೆ ರಾಜಕೀಯ ಪ್ರೇರಿತ ಬೇಜವಾಬ್ದಾರಿ ಹೇಳಿಕೆ ಎಂದು ಬಿಟಿ ಪ್ರದೀಪ್ ಟೀಕಿಸಿದ್ದಾರೆ. ರಾಜ್ಯದಲ್ಲಿ ಈ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಮರಳು ನೀತಿ ಜಾರಿಗೆ ತರುವ ಪ್ರಸ್ತಾಪವನ್ನ ಮುಂದಿಟ್ಟು ಗೊಂದಲ ಹುಟ್ಟುಹಾಕಿದ ಪರಿಣಾಮ ಇಂದು ಮರಳಿನ ಸಮಸ್ಯೆ ತಲೆದೋರಲು ಪ್ರಮುಖ ಕಾರಣವಾಗಿದೆ ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಟಿ ಪ್ರದೀಪ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮರಳು ಟೆಂಡರ್ ಪ್ರಕ್ರಿಯೆಯನ್ನ ನಡೆಸಲಾಯಿತಾದರೂ ಮರಳಿನ ಲಾಭಿಯಲ್ಲಿ ತೊಡಗಿದ್ದ ಸ್ಥಳೀಯ ಬಿಜೆಪಿ ಅಡ್ಡಪಡಿಸಿತು. ನಂತರ ಮಳೆಗಾಲ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಮರಳುಗಾರಿಕೆ ಸ್ಥಗಿತಗೊಂಡಿತು. ಇದೀಗ ಮರಳು ಬ್ಲಾಕ್ಗಳನ್ನು ಗುರುತಿಸಲಾಗಿದ್ದು ಪರಿಸರ ಇಲಾಖೆ ಅನುಮತಿ ದೊರೆತ ತಕ್ಷಣ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ. ಈ ಬಗ್ಗೆ ಕಾನೂನು ಸಚಿವ ಟಿಬಿ ಜಯಚಂದ್ರ ಅವರು ಶೀಘ್ರ ಅನುಮತಿ ದೊರೆಯುವ ಬಗ್ಗೆ ಭರವಸೆ ನೀಡಿದ್ದಾರೆಂದು ತಿಳಿಸಿದ ಪ್ರದೀಪ್, ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳ ಬಳಿ ಮರಳು ಹಾಗೂ ಜಲ್ಲಿಕಲ್ಲಿನ ಅಭಾವದ ಬಗ್ಗೆ ಗಮನ ಸೆಳೆಯಲಾಗುವುದೆಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರ ಕೊಡಗು ಜಿಲ್ಲೆಗೆ ಯಾವುದೇ ಅನುದಾನ ಬಿಡುಗಡೆಗೊಳಿಸುತ್ತಿಲ್ಲವೆಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ರಾಜಕೀಯ ಪ್ರೇರಿತ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಉನ್ನತ ಸ್ಥಾನದಲ್ಲಿರುವ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಅನುದಾನ ಬಿಡುಗಡೆಗೊಂಡ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವ ಸಾಮರ್ಥ್ಯವಿಲ್ಲವೆಂದು ಬಿಟಿ ಪ್ರದೀಪ್ ತೀಕ್ಷ್ಣವಾಗಿ ಪ್ರಶ್ನಿಸಿದರು. ಪಿಡಬ್ಲ್ಯೂಡಿಗೆ 138 ಕೋಟಿ ರೂಪಾಯಿಗಳು ಹಾಗೂ ಜಿಲ್ಲಾ ಪಂಚಾಯಿತಿಗೆ 50 ಕೋಟಿ ರೂಪಾಯಿಗಳು ಸೇರಿದಂತೆ ಸಾಕಷ್ಟು ಅನುದಾನ ಜಿಲ್ಲೆಗೆ ಬಿಡುಗಡೆಯಾಗಿದೆ ಅಂತ ಬಿಟಿ ಪ್ರದೀಪ್ ಹೇಳಿದರು. ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ನನ್ನೊಟ್ಟಿಗೆ ಮಾನ್ಯ ಡಿ ಕೆ ರಮೇಶ್ ಅವರು, ನಮ್ಮ ಕೆಪಿಸಿಸಿ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಕನ್ನಡಾಳಿಗಳು, ಜಿಲ್ಲಾ ಕಾಂಗ್ರೆಸ್ನ ವಕ್ತಾರ ಮಂಜುನಾಥ್ ಅವರು ಸಹ ತಮ್ಮನ್ನೆಲ್ಲ ಸ್ವರಾಜ್ ಹಾಕೊಂಡು ಗ್ರಾಮ ಪಂಚಾಯತಿಗಳು 3,500ಕ್ಕೆ ಒಂದು ಮಸ್ದರ್ ರೋಡ್ ಮರಳು ಹೋಗುವಂತಹ ವ್ಯವಸ್ಥೆ ಇತ್ತು. 2008-09ರಲ್ಲಿ ನಾವು ಮರಳು ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಕೈ ಹಾಕಿಬಿಟ್ಟು ಅದನ್ನ ಕುಲಗೆಡಿಸುವುದು. ಅದೇ ಸಂದರ್ಭದಲ್ಲಿ ಇವರು ಇಂತಹ ವ್ಯವಸ್ಥೆಗೆ ಕೈ ಹಾಕಿದಾಗ ಕೆಲವರು ಕೋರ್ಟ್ ಹೋದಾಗ ಅದು ಇನ್ನೂ ಸ್ವಲ್ಪ ಗೊಂದಲ ಆಯಿತು, ರೆಸ್ಟ್ರಿಕ್ಷನ್ಸ್ ಬಂತು. ತದನಂತರ ಇದು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬೇಕು ಅಂತ ಹೇಳುವ ಮಟ್ಟಕ್ಕೆ ಬಂತು. ಹೀಗೆ ಈ ಗೊಂದಲವನ್ನು ಹುಟ್ಟು ಹಾಕಿದ್ದೆ ಅವರು ಇವತ್ತು ಏನೋ ನಾವು ನಮ್ಮ ಪಕ್ಷದ ಕಾಂಗ್ರೆಸ್ ಸರ್ಕಾರ ಇಂದ ಹಾಳು ಮಾಡ್ತಾ ಇದೆ ಅಂತ ಹೇಳುವ ಕೂಗನ್ನು ಹಾಕಿ ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮರಳು ಸಮಸ್ಯೆ ಇರೋದು ಮತ್ತು ಜಲ್ಲಿಕಲ್ಲಿನ ಸಮಸ್ಯೆ ಇರೋದನ್ನ ನಾವು ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಆ ವ್ಯವಸ್ಥೆಯನ್ನ ಬೇಗನೆ ಕೊಡಗಿನ ಜಿಲ್ಲೆಯ ಜನರಿಗೆ ಇದು ಸರಿಪಡಿಸುವಂತ ವ್ಯವಸ್ಥೆ ಆಗಬೇಕು ಅನ್ನೋ ಮನವಿಯನ್ನ ಸಹ ನಾವು ಮಾಡ್ತಾ ಇದ್ದೀವಿ. ಈ ವಿಷಯವಾಗಿ ಮಾತಾಡ್ತಾ ಅನೇಕ ಬಿಜೆಪಿಯ ನಾಯಕರು, ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಶ್ರೀಮತಿ ಶರೀನ್ ಸುಬ್ಬಯ್ಯನವರು, ಪಾಪ ಅವರು ಬಹಳ ಬ್ಯುಸಿಯಾಗಿ ಎಲ್ಲ ಕಡೆ ಓಡಾಡ್ತಿರ್ತಾರೆ, ಸನ್ಮಾನ ಮಾಡಿಸ್ಕೊತಾ ಇದ್ದಾರೆ. ಅವರಿಗೆ ಎಲ್ಲ ವಿಷಯಗಳು ಗೊತ್ತೋ ಇಲ್ವೋ ಅಂತ ಮಾಹಿತಿ ಕೊರತೆ ಅಂತೂ ಇದೆ ಅಂತ ಹೇಳೋದು ಚೆನ್ನಾಗಿ ಎದ್ದು ಕಾಣಿಸ್ತಿದೆ. ಅವ್ರು ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಅನುದಾನ ಬಂದಿಲ್ಲ ಅಂತ ಹೇಳಿದರು. ಅವರು ವೈದ್ಯಕೀಯ ಕಾಲೇಜಿಗೆ ಯಾವಾಗ ಒಬ್ಬರಿಗೆ ಸಿಕ್ಕಿದ್ರು ಅದಕ್ಕೆ ಕೊಡ್ತಾ ಇರೋದು ಹಣ ಕಾಂಗ್ರೆಸ್ ಸರ್ಕಾರ. ಕುಶಾಲನಗರದಲ್ಲಿ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರಿಗೆ ಒಂದು ವಸತಿ ಶಾಲೆ ಮಾಡಿದಾಗ ಉದ್ಘಾಟನೆಗೆ ಇವರು ಬಂದಿದ್ರು, ಅದಕ್ಕೆ ಅನುದಾನ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ಹುಣಸೂರಿಂದ ವಿರಾಜಪೇಟೆಗೆ ಬರೋ ರಸ್ತೆ ಆಗಲಿ, ಅನೇಕ ಪ್ರಮುಖ ಕೊಡಗಿನ KRDCL ರಸ್ತೆಗೆ ಹಣ ಕೊಡ್ತಾ ಇರೋದು ಈಗ ನಮ್ಮ ಸರ್ಕಾರ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಪಿ ರಮೇಶ್ ಮಾತನಾಡಿ, ಕೊಡಗಿಗೆ ಆಗಮಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲೆಯ 14 ಪ್ರಮುಖ ಬೇಡಿಕೆಗಳ ಬಗ್ಗೆ ಮನವಿ ಸಲ್ಲಿಸಲಾಗುವುದೆಂದು ಹೇಳಿದರು. ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂಥ ಕೊಡಗಿನ ಗ್ರಾಮೀಣ ರಸ್ತೆಗಳನ್ನ ಒಟ್ಟಾಗಿ ಒಂದು ಸಂಖ್ಯಾಬಲದ ಮೇಲೆ ಸರ್ವೆ ಮಾಡಿದ್ದಾರೆ ಇಲಾಖೆಯವರು. ಅದಕ್ಕೆ ನಾವು ಒಂದು ವಿಶೇಷ ಪ್ಯಾಕೇಜ್ ಅನ್ನ ಈ ಒಂದು ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ ಮತ್ತು ದುರಸ್ತಿಗೆ ಕೊಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ವಿಶೇಷ ಪ್ಯಾಕೇಜ್ ಅನ್ನು ನಾವು ಮುಖ್ಯಮಂತ್ರಿಯವರನ್ನು ಕೇಳ್ತಾ ಇದ್ದೇವೆ. ನಾಡು ಕಾರ್ಯಕರ್ತರ ಸಭೆ ಅದು ಬಹಳ ಮುಖ್ಯ. ಇನ್ನು ಕಾಡಾನೆ ದಾಳಿ, ಆಮೇಲೆ ಹುಲಿ ಚಿರತೆಗಳ ದಾಳಿ, ಆಮೇಲೆ ಅದಕ್ಕೆ ಪರ್ಯಾಯವಾಗಿ ಕಂದಕ ನಿರ್ಮಾಣ ಆಗ್ತಾ ಇದೆ, ಸೋಲಾರ್ ನಿರ್ಮಾಣ ಆಗ್ತಿದೆ, ರೈಲ್ವೆ ಗಾರ್ಡನ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೆಲ್ಲ ಆದರೂ ಕೂಡ ಅರಣ್ಯದೊಳಗೆ ಪ್ರಾಣಿಗಳಲ್ಲಿ ಇದ್ದು ಬದುಕುವ ಹಾಗೆಯೇ ಅರಣ್ಯದಲ್ಲಿ ಹೆಚ್ಚು ಸಮೃದ್ಧಿಯಾದಂಥ ಮರಗಿಡಗಳನ್ನು ನಡೆಸಿ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಯೋಜನೆ ಅರಣ್ಯ ಇಲಾಖೆಯನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಮದು ಪ್ರಮುಖವಾಗಿ ಒಂದು ಬೇಡಿಕೆ ಇದೆ.
ಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಕೆಕೆ ಮಂಜುನಾಥ್ ಕುಮಾರ್, ಸೋಮರ್ಪೇಟೆ ಬ್ಲಾಕ್ ಅಧ್ಯಕ್ಷ ಕೆಎಂ ಲೋಕೇಶ್, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಕೆಎ ಯಾಕೂಬ್, ಪ್ರಮುಖರಾದ ಕರುಣ್ ಕಾಳಯ್ಯ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಗಾಳಿಬೀಡುವಿನ ವಣಚಲು ಅರಣ್ಯದಲ್ಲಿ ಆನೆ ಹತ್ಯೆಗೈದು ದಂತ ಅಪಹರಿಸಿದ್ದ 3 ಮಂದಿಯನ್ನ ಬಂಧಿಸುವಲ್ಲಿ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ ಕೋವಿ ಮತ್ತು 2 ಆನೆ ದಂತವನ್ನ ವಶಕ್ಕೆ ಪಡೆಯಲಾಗಿದೆ. ಗಾಳಿಬೀಡು ಸಮೀಪದ ವಣಚಲು ಮೀಸಲು ಅರಣ್ಯದಲ್ಲಿ ಆನೆ ಹತ್ಯೆಗೈದು ದಂತ ಅಪಹರಿಸಿದ 3 ಮಂದಿಯನ್ನ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಣಚಲು ನಿವಾಸಿಗಳಾದ ಸುಬ್ಬಯ್ಯ, ಶರಣ್ ಮತ್ತು ಅಚ್ಚಯ್ಯ ಎಂಬವರೇ ಬಂಧಿತ ಆರೋಪಿಗಳಾಗಿದ್ದು 2 ಆನೆ ದಂತವನ್ನ ವಶಕ್ಕೆ ಪಡೆಯಲಾಗಿದೆ. ಆನೆ ಹತ್ಯೆಗೆ ಬಳಸಿದರೆನ್ನಲಾದ ಬಂದೂಕನ್ನ ಸೀಸ್ ಮಾಡಲಾಗಿದೆ. ಬಂಧಿತ 2 ಯುವಕರು ಅರಣ್ಯ ರಕ್ಷಕರೋರ್ವರ ಪುತ್ರರಾಗಿದ್ದು ಪ್ರಕರಣದ ಸಮಗ್ರ ತನಿಖೆ ನಡೆಯುತ್ತಿದೆ ಎಂದು ಅರಣ್ಯಾಧಿಕಾರಿ ಮಲ್ಲೇಶ್ ತಿಳಿಸಿದರು. ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದು ಆರೋಪಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವುದಾಗಿ ಅರಣ್ಯಾಧಿಕಾರಿಗಳು ತಿಳಿಸಿದರು. ಕೊಳೆತ ದೇಹ ನಾರ್ತಿದ್ದಾಗ ಜನಗಳಿಗೆ ತಿಳಿದು ಬಂದು ನಮಗೆ ಇನ್ಫಾರ್ಮೇಶನ್ ಬಂತು. ಆಗ ಇಲಾಖೆಯವರು ಅಲ್ಲಿಗೆ ಹೋಗಿ ಅದೆಲ್ಲನ್ನು ಪರಿಶೀಲನೆ ಮಾಡಿದಾಗ ಸುತ್ತಮುತ್ತಲಿನ ಯಾವುದೋ ಒಂದು ಕೈವಾಡ ಇದೆ, ಆನೆಯನ್ನು ದಂತಕ್ಕಾಗಿ ಹತ್ಯೆ ಮಾಡ್ತಿರೋದು ಹಿಂದೆನೂ ಸಹಿತ ಕಲ್ಲುಗುಂಡಿನಲ್ಲೇ ವರದಿಯಾಗಿತ್ತು. ಅದರಿಂದ ಇಲ್ಲಿ ಸುತ್ತಮುತ್ತಲಿನ ಒಂದು ಇದರಲ್ಲಿ ಆಗ್ತಾ ಇದೆ ಇದು ಅಂತ ಹೇಳಿ ತಿಳಿದು ಬಂದಾಗ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳು CCF ಅವರು, DF ಅವರು, ವೈಲ್ಡ್ ಲೈಫ್ ಅವರು ಎಲ್ಲ ನಿನ್ನೆ ಭೇಟಿ ಇಟ್ಟಿದ್ದು, ನಾವು ಭೇಟಿ ಇಟ್ಟಿದ್ದು. ಅದನ್ನು ತನಿಖೆಯನ್ನು ದಾಖಲಿಸಿಕೊಳ್ಳಲಾಗಿತ್ತು. ಜೊತೆಗೆ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಅದರಂತೆ ಇವತ್ತು ಬೆಳಿಗ್ಗೆ 3 ಜನ ಆರೋಪಿಗಳನ್ನ ನಮ್ಮ ಇಲಾಖಾ ಸಿಬ್ಬಂದಿ ಪೊಲೀಸರ ಸಹಾಯದಿಂದ ಅವರನ್ನು ತಮ್ಮ ಇದಕ್ಕೆ ತಗೊಂಡಿದ್ದಾರೆ. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿ ಒಂದು ಚಿಕ್ಕ ಬ್ರೇಕ್. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋಣಿಕೊಪ್ಪ. Festival offer and mega exchange mela. 40 inches LED just 24,990. 22 inches LED 9,990. Refrigeration 6,990. Washing machine 7,490. Mixie 1,990. Old TV exchange 2,000 to 10,000. Fridge 2,000 to 4,000. Mixie 1,000 to 1,500. Washing machine 2,000 to 4,000. Only at Bharti Radio House. On Vigor water heater ₹1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House. Number 1 electronic showroom in Coorg. Bharti Radio House, Madikeri, Gonikoppa. Tata Motor Horizon Next, RS Car. Hardin Alvin, scratch and win assured gifts. Buy a Tata car and get a chance to win it for free. Assured gifts to be won: Philips LED, laptop, Canon DSLR, jewelry vouchers, Samsung smartphones, fuel vouchers, Flipkart and Big Bazaar vouchers. Safari Storm benefits up to ₹95,000. Vista 55,000, Nano 35,000, Indigo ACS 45,000, Sumo Gold 20,000. Limited period only. Hardin Alvi, RS Car, winning your trust. Conditions applies. For more details, call 9886326717, 08272 221199. Opposite Kaveri Hall, Riscos Road, Madikeri. RS Car, Ponampet Road, Godikoppal, 08274247130. ಮೈಸೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಮಲ್ಟಿ ಕ್ವಿಸಿನ್ ರಿವಾಲ್ವಿಂಗ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ಹೋಟೆಲ್ ಹೈ ಪಾರ್ಕ್,
ಮೈಸೂರಿನ ಪಕ್ಷಿ ನೋಟ ಈಗ ಹೈ ಪಾರ್ಕ್ನ ಓಪನ್ ಏರ್ ಗಾರ್ಡನ್ ನಲ್ಲಿ ಕುಳಿತು ಸವಿಯುವ ಸುಂದರ ಅನುಭವ. ಬಫೆಟ್ ಸಿಸ್ಟಮ್ ಓನ್ಲಿ at just ₹350 per head from 6:30 to 11 p.m. Valet parking available. ಹೋಟೆಲ್ ಹೈ ಪಾರ್ಕ್ ನಂಬರ್ 28 5ನೇ ಮಹಡಿ ಡಿ ದೇವರಾಜ ಅರಸು ರಸ್ತೆ ಮೈಸೂರು. Opening of new shop for BMM brand, best quality and best price cement and TMT steel bar. All this successfully satisfied the customers in Andhra, Bangalore and Mysore. We have opened retail outlet Coffeeland, Good District. Opening offer on TMT cement per bag ₹375 only and BMM Street for kg ₹47 only. Free door delivery up to 15 km. Step in today. MB Engineering and Supplies, Bypass Road, Gonikoppal. Mani Pandabi Punacha. Mobile 9945510749 9448352 MB Engineering and Supplies. Are you looking for a luxury homes within your budget? BK Groups presents Dream Home in Coorg. First time in Coorg, Kerala's #1 interiors company. BK Groups, now in your city. Interior designs, furnishing, constructions. Make your dream come true. Visit BK Group near KSRTC bus stand, Madikeri. Call 223666. Vision Opticals, Virajpet, Computerized Eye Testing and Contact Lens Center. ಹಲವಾರು ವರ್ಷಗಳಿಂದ ಗ್ರಾಹಕರ ನಂಬಿಕೆಗೆ ಪಾತ್ರವಾಗಿದ್ದ ವಿರಾಜಪೇಟೆಯ ದೃಷ್ಟಿ ಆಪ್ಟಿಕಲ್ಸ್ ಈಗ ವಿಷನ್ ಆಪ್ಟಿಕಲ್ಸ್ ಎಂಬ ಹೆಸರಿನಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಸಾರ್ವಜನಿಕರ ಸೇವೆಗೆ ಸಿದ್ಧ. ನಮ್ಮ ವಿಶೇಷ ಸೇವೆಗಳು: ಕಂಪ್ಯೂಟರೀಕೃತ ಕಣ್ಣಿನ ತಪಾಸಣೆಯೊಂದಿಗೆ ನುರಿತ ವೈದ್ಯರಿಂದ ಕಣ್ಣಿನ ತಪಾಸಣೆ, ನುರಿತ ಲ್ಯಾಬ್ ಟೆಕ್ನಿಷಿಯನ್ ರಿಂದ ಅರ್ಧ ಗಂಟೆಯಲ್ಲಿ ಕನ್ನಡಕ ತಯಾರು, ಬ್ರಾಂಡೆಡ್ ಸನ್ ಗ್ಲಾಸಸ್ ರಾಯ್ಬನ್, ಹೊಯಾ, ಪೂಮಾ, ಸೀಸ್, ಫಾಸ್ಟ್ ಟ್ರ್ಯಾಕ್, ಕೊಡಾಕ್ ಲೆನ್ಸ್, ಎಸಿಲೋರ್, ಕ್ಯಾರಿ, ಫ್ರೇಮ್, ಕಲರ್ ಕಾಂಟ್ಯಾಕ್ಟ್ ಲೆನ್ಸ್, ಪವರ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಗೂ ಎಲ್ಲಾ ಕಂಪನಿಯ ಕಾಂಟ್ಯಾಕ್ಟ್ ಲೆನ್ಸ್ ಸೊಲ್ಯೂಷನ್ ನಮ್ಮಲ್ಲಿ ಲಭ್ಯ. ಹಿರಿಯ ನೇತ್ರತಜ್ಞ ಡಾಕ್ಟರ್ NE ಸುಧಾಕರ್, MBBS, MS, DOMS ಇವರು ಪ್ರತಿ ತಿಂಗಳ 2ನೇ ಹಾಗೂ 4ನೇ ಶನಿವಾರಗಳಂದು ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ಇಂದೇ ಭೇಟಿ ಕೊಡಿ. ವಿಷನ್ ಆಪ್ಟಿಕಲ್ಸ್, ಫಸ್ಟ್ ಫ್ಲೋರ್, ಐಡಿಯಲ್ ಕಾಂಪ್ಲೆಕ್ಸ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜಪೇಟ್. ಕಾಂಟ್ಯಾಕ್ಟ್ 08274311584 9886612946 9880520146. Vision Opticals, Virajpet. Sridevi Earth Movers, Madikeri. We undertake all kinds of earthworks like roads, irrigation tanks, drying yard, etc. Quality works provided by experienced engineers in time. Machinery available: JCB, Tata Hitachi, 70, 110, 200. Powerful Volvo 220 machine also available. ಕುಡಿಯುವ ನೀರು ಹಾಗೂ ನೀರಾವರಿ ಉಪಯೋಗಕ್ಕೆ ಆಧುನಿಕ ತಂತ್ರಜ್ಞಾನದ ಬೋರ್ವೆಲ್ನೊಂದಿಗೆ 6.5 ಇಂಚು ಬೋರ್ವೆಲ್, ಫಿನೋಲೆಕ್ಸ್ PVC ಪೈಪ್ ಅನ್ನು ಬಳಸಲಾಗುವುದು. ಮಣ್ಣಿನ ಹಾಗೂ ಬೋರ್ವೆಲ್ ಕೆಲಸಗಳನ್ನ ನಿಗದಿತ ಸಮಯದಲ್ಲೇ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಶ್ರೀದೇವಿ ಅರ್ತ್ ಮೂವರ್ಸ್, ಹೊಳ್ಳ ಕಾಂಪ್ಲೆಕ್ಸ್, ಆಪೋಸಿಟ್ ಟೂರಿಸ್ಟ್ ಲಾಡ್ಜ್, ಬ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕಾಂಟ್ಯಾಕ್ಟ್ 9480372100 7760668220 9480705641 9945903630. ಶ್ರೀದೇವಿ ಅರ್ತ್ ಮೂವರ್ಸ್, ಮಡಿಕೇರಿ. ಕವನ್ ಸ್ಟೋರ್ಸ್, ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಸೆಂಟರ್, ಕಾವೇರಿ ಕಲಾಕ್ಷೇತ್ರದ ಬಳಿ, CMC ಕಾಂಪ್ಲೆಕ್ಸ್, ಮಡಿಕೇರಿ. ಆಫರ್ ಆಫರ್ ಆಫರ್, ಮೆಗಾ ಆಫರ್, ಮೊಬೈಲ್ ಆಫರ್. Galaxy Core 2 MRP 12,420 and offer rate 7,990. Galaxy S-Tuos 3 MRP 9,710 and offer rate 7,550.
Galaxy Tab 4 7 inches MRP 19,130, offer rate 17,790. Galaxy Grand 2 MRP 24,570, offer rate 18,500. Galaxy Note 3 Neo MRP 26,900 and offer rate 23,900. Galaxy Ace Next MRP 7,990 and offer rate 6,890. Galaxy Star Advance MRP 8,470 and offer rate 6,590 only. Micromax Canvas Cleanser 2 MRP 11,500 and offer rate 9,499. Micromax Unit 2 8,499, offer rate 6,899. Canvas 2 Colors MRP 11,500 and offer rate 10,099 only. Micromax Doodle 3 MRP 9,999, offer rate 8,099. Canvas Fire MRP 7,999, offer rate 6,949 only. Smartphone ಪಡೆದುಕೊಂಡಲ್ಲಿ 4GB ಮೆಮೊರಿ ಕಾರ್ಡ್ ಫ್ರೀ. ಮೊಬೈಲ್ ಅಂಡ್ DTH ಕರೆನ್ಸಿ ನಮ್ಮಲ್ಲಿ ಲಭ್ಯ. ಈ ಅವಕಾಶ ಕೆಲವೇ ದಿನಗಳು ಮಾತ್ರ. ಇಂದೇ ಭೇಟಿ ನೀಡಿ ಕಮನ್ ಸ್ಟೋರ್ಸ್ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್, ಕಾವೇರಿ ಕಲಾಕ್ಷೇತ್ರದ ಬಳಿ, CMC ಕಾಂಪ್ಲೆಕ್ಸ್, ಮಡಿಕೇರಿ. ಮಡಿಕೇರಿಯಲ್ಲಿ ಸ್ವತಂತ್ರ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯಗೌಡ ಗಲ್ಲಿಗೇರಿದ ದಿನವನ್ನ ಸ್ಮರಣ ದಿನವನ್ನಾಗಿ ಆಚರಿಸಲಾಯಿತು. ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕದ ಅಭಿವೃದ್ಧಿಗೆ 4 ಲಕ್ಷ ಅನುದಾನವನ್ನ ಮೀಸಲಿರಿಸಲಾಗಿದೆ ಎಂದು ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಕೊಲ್ಯದ ಗಿರೀಶ್ ತಿಳಿಸಿದರು. ಬ್ರಿಟಿಷರನ್ನ ಓಡಿಸಲು ಸ್ವಾತಂತ್ರ್ಯ ಹೋರಾಟ ಮಾಡಿ ಗಲ್ಲಿಗೇರಿದ ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯಗೌಡರ 127ನೇ ಸ್ಮರಣಾ ದಿನವನ್ನ ಮಡಿಕೇರಿಯಲ್ಲಿ ಆಚರಿಸಲಾಯಿತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಬಳಿ ಇರುವ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆಗೆ ನಗರಸಭಾ ಪೌರಾಯುಕ್ತೆ ಪುಷ್ಪಾವತಿ, ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಕೊಲ್ಯದ ಗಿರೀಶ್, ಗುಡ್ಡೆಮನೆ ಅಪ್ಪಯ್ಯಗೌಡ ಸ್ಮಾರಕ ಸಮಿತಿ ಅಧ್ಯಕ್ಷ ತುಂತುಜೆ ಗಣೇಶ್, ಸಮಿತಿ ಪ್ರಮುಖರಾದ ಕೋಡಿ ಚಂದ್ರಶೇಖರ್, ಗೌಡ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಹೊಸೂರು ರಮೇಶ್ ಚೋಯ್ಯಪ್ಪ, ಗೌಡ ಯುವ ವೇದಿಕೆಯ ಪೈಕೇರ ಮನೋಹರ್ ಅವರುಗಳು ಪುಷ್ಪಾರ್ಚನೆ ಮಾಡಿದ್ರು. ಈ ಸಂದರ್ಭ ಹುತಾತ್ಮನನ್ನ ಸ್ಮರಿಸಿ 1 ನಿಮಿಷದ ಮೌನಾಚರಣೆ ಮಾಡಲಾಯಿತು. ನಂತರ ಮಾತನಾಡಿದ ಅರೆಭಾಷೆ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಕೊಲ್ಯದ ಗಿರೀಶ್, ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯಗೌಡ ಅವರ ಸ್ಮಾರಕದ ಅಭಿವೃದ್ಧಿಗಾಗಿ ಅರೆಭಾಷೆ ಅಕಾಡೆಮಿಯಿಂದ 4 ಲಕ್ಷ ರೂಪಾಯಿಗಳ ಅನುದಾನವನ್ನ ಕಾಯ್ದಿರಿಸಲಾಗಿದೆ. ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕ ಭವನ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರಕ್ಕೆ ಅರೆಭಾಷೆ ಅಕಾಡೆಮಿಯ ಮೂಲಕ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ತಿಳಿಸಿದರು. ಅಪ್ಪಯ್ಯಗೌಡ ಸ್ಮಾರಕ ಭವನಕ್ಕೆ ಪ್ರಸ್ತಾವನೆಯನ್ನು ಕೂಡ ನಾವು ಕಳಿಸ್ತಾ ಇದ್ದೇವೆ ಸರ್ಕಾರಕ್ಕೆ. ನವೆಂಬರ್ 3ರಂದು ಮಡಿಕೇರಿಗೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅರೆಭಾಷೆ ವೆಬ್ಸೈಟ್ಗೆ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ನಾಡಿದ್ದು ಮುಖ್ಯಮಂತ್ರಿಗಳು ಬರುವಾಗ ನಮ್ಮ ಅರೆಭಾಷಿಕ ವೆಬ್ಸೈಟ್ ಅನ್ನು ಕೂಡ ಅಧಿಕೃತವಾಗಿ ಚಾಲನೆ ಮಾಡ್ತಾ ಇದ್ದಾರೆ. ಗುಡ್ಡೆಮನೆ ಅಪ್ಪಯ್ಯಗೌಡ ಸ್ಮಾರಕ ಸಮಿತಿಯ ತುಂತುಜೆ ಗಣೇಶ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಹೋರಾಟ ಮತ್ತು ಬಲಿದಾನಗಳನ್ನು ಸ್ಮರಿಸಿದರು. ಅದರ ವಿರುದ್ಧ ಹೋರಾಟ ಮಾಡಿದ ಏಕೈಕ ಸ್ವಾತಂತ್ರ್ಯ ಪೂರ್ವದ ನಾಯಕ ಗುಡ್ಡೆಮನೆ ಅಪ್ಪಯ್ಯಗೌಡರಾಗಿದ್ದರು. ಅವರನ್ನು ಕುತಂತ್ರದಿಂದ ಬಂಧಿಸಿ 1837 ಅಕ್ಟೋಬರ್ 31ರಂದು ಮಡಿಕೇರಿ ಕೋಟೆ ಆವರಣದಲ್ಲಿ ಆ ಗಲ್ಲಿಗೇರಿಸುವಂತ ಬಾವಿ ಇದೆ, ಅಲ್ಲಿ ಅವರನ್ನು ಗಲ್ಲಿಗೆ ಏರಿಸಿದರು. ಭಾರತ್ ಸೇವಾ ದಳದ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ ಹಾಡಿದರು. ರಾಷ್ಟ್ರಕ್ಕಾಗಿ ಪ್ರಾಣ ತೆತ್ತ ಅಪ್ಪಯ್ಯರಂತೆ ಬಾಳಿರಿ. TV1 ನ್ಯೂಸ್ ಮಡಿಕೇರಿ. ಹಾರಂಗಿ ವ್ಯಾಪ್ತಿಯ ಅನೇಕ ಗ್ರಾಮಗಳ ಜನರ ಪಾಲಿಗೆ ಆತಂಕ ತಂದಿದ್ದ ಚಿರತೆಯನ್ನ ಕೊನೆಗೂ ಬೋನಿಗೆ ಬೀಳಿಸುವಲ್ಲಿ ಅರಣ್ಯ ಇಲಾಖೆ ಸಫಲವಾಗಿದೆ. ಬೋನಿನ ಬಂಧನಕ್ಕೆ ಸಿಲುಕಿದ ಚಿರತೆಯನ್ನ ದುಬಾರೆ ಅರಣ್ಯಕ್ಕೆ ಬಿಡಲಾಗಿದೆ.
ಹಲವು ದಿನಗಳಿಂದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರ, ಹಾರಂಗಿ, ಚಿಕ್ಕತೂರು, ದೊಡ್ಡತೂರು, ಕುಡ್ಲೂರು ಮುಂತಾದ ಗ್ರಾಮಗಳ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಂಚಕಾರ ಉಂಟು ಮಾಡಿದ್ದ ಚಿರತೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ವ್ಯವಸ್ಥಿತ ಕಾರ್ಯಾಚರಣೆ ನಡೆಸಿ ಕೊನೆಗೂ ಬೋನಿಗೆ ಬೀಳಿಸಿ ಬಂಧಿಸುವಲ್ಲಿ ಸಫಲರಾಗಿದ್ದಾರೆ. ಬಂಧಿಸಲ್ಪಟ್ಟ ಚಿರತೆಯನ್ನು ಈಗ ದುಬಾರೆ ಅಭಯಾರಣ್ಯಕ್ಕೆ ಸ್ಥಳಾಂತರಿಸಲಾಗಿದೆ. ಕೆಲವು ದಿನಗಳ ಹಿಂದೆ ಕುಡ್ಲೂರು ಗ್ರಾಮದ ಮಂಟಿಯ ಮೇಲಿನ ಗುಡ್ಡದಲ್ಲಿ ಬೋನನ್ನು ಇಟ್ಟು ಅದಕ್ಕೆ ನಾಯಿಯೊಂದನ್ನು ಕಟ್ಟಿದಾಗ ಚಿರತೆ ಬೋನಿಗೆ ಬಿದ್ದಿರಲಿಲ್ಲ. ಆದರೆ ಕುರಿಮರಿಯೊಂದನ್ನು ಕಟ್ಟಿದ ತರುವಾಯ ಚಿರತೆ ಬೋನಿಗೆ ಬಿದ್ದಿದೆ ಎಂದು ವಲಯ ಅರಣ್ಯಾಧಿಕಾರಿ ಚಿನ್ನಪ್ಪ ತಿಳಿಸಿದರು. ಫಸ್ಟ್ ಡೇ ನಾಯಿನ ಕಟ್ಟಾಕಿ ಚಿರತೆನ ಹಿಡಿದಿಗೆ ಪ್ರಯತ್ನ ಪಟ್ಟಾಗ ಚಿರತೆ ಸಿಗಲಿಲ್ಲ. ಸೆಕೆಂಡ್ ಡೇ ಬೇರೆ ಕಡೆ ಒಂದು ಆಡನ್ನು ಸಾಯಿಸಿತ್ತು. ಆಗಲೂ ಜನಗಳು ಭಾಳ ಆಗ್ರಹಿತರಾಗಿದ್ದರು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು, ನಮಗೂ ಕಂಪ್ಲೇಂಟ್ ಮಾಡಿದರು. ಹಾಗೆ ಅವತ್ತೇ ನಿನ್ನೆ ದಿನ ಸಂಜೆ ಒಂದು 3 ಗಂಟೆ ಹೊತ್ತಿಗೆ ನಾವು ಬೋನಿಟ್ಟ ಸ್ಥಳದಲ್ಲಿ ಸಂಜೆ 7 ಗಂಟೆ ಹೊತ್ತಿಗೆ ಚಿರತೆ ಅಲ್ಲಿ ಆಡು ತಿನ್ನಕ್ಕೆ ಬಂದಾಗ ಅಲ್ಲಿ ಬಿದ್ದಿದೆ. ಅದೊಂದು ಹೆಣ್ಣು ಚಿರತೆ, ಒಂದು 8 ವರ್ಷ ಅಂದಾಜು ವಯಸ್ಸಿರ್ಬೋದು. ಆ ಟೈಮಲ್ಲಿ ಸುಮಾರು ಒಂದು 300-400 ಜನ ತುಂಬ ಸುತ್ತುವರೆದು ತುಂಬ ಗಲಾಟೆ ಮಾಡ್ತಾಯಿದ್ರು. ಅದ್ರ ಚಿರತೆಗೆ ಯಾವುದೇ ತೊಂದರೆ ಆಗಿದೆ ಅಂತ ನಾವು ಹೊರಗಡೆ ಸ್ಥಳಕ್ಕಾಗಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ ಜೊತೆಗೆ ಬೋನಿಗೆ ಚಿರತೆ ಬಿದ್ದ ವಿಷಯ ತಿಳಿದ ಗ್ರಾಮ ವ್ಯಾಪ್ತಿಯ ಜನ ರಾತ್ರಿಯ ಕತ್ತಲನ್ನು ಲೆಕ್ಕಿಸದೆ ತಂಡೋಪತಂಡವಾಗಿ ಧಾವಿಸಿ ಚಿರತೆಯನ್ನು ಕುತೂಹಲದಿಂದ ವೀಕ್ಷಿಸಿದರು. ಕುಶಾಲನಗರ ಠಾಣಾಧಿಕಾರಿ ಅನೂಪ್ ಮಾದಪ್ಪ ಬಂದೋಬಸ್ತ್ ಕಲ್ಪಿಸಿದ್ದರು. TV1 ನ್ಯೂಸ್ ಕುಶಾಲನಗರ ಬ್ಯೂರೋ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ 30ನೇ ಪುಣ್ಯತಿಥಿಯಂದೇ ಇಂದಿರಾ ಅವರಿಗೆ ಆತ್ಮೀಯರಾಗಿದ್ದ FM ಖಾನ್ ಮನೆ ಅಂಗಳದಲ್ಲಿ ಆಂಥೋರಿಯಂ ಹೂವಿನಲ್ಲಿ ವಿಚಿತ್ರವೊಂದು ಗೋಚರಿಸಿ ಕಾಕತಾಳೀಯಕ್ಕೆ ಸಾಕ್ಷಿಯಾಗಿದೆ. ಎಲ್ಲ ಆಂಥೋರಿಯಂ ಹೂವಿನಲ್ಲಿ ಎಲೆ ಎದುರು ಭಾಗದಲ್ಲಿ ಮೊಗ್ಗು ಕಂಡು ಬಂದರೆ ಈ ಹೂವಿನಲ್ಲಿ ಎಲೆ ಹಿಂಬದಿಯಲ್ಲಿ ಎಸಳು ಕಂಡಿದೆ. ರಾಜ್ಯಸಭೆಯ ಮಾಜಿ ಸದಸ್ಯ ಇಂದಿರಾ ಗಾಂಧಿಯವರಿಗೆ ಆತ್ಮೀಯರಾಗಿದ್ದ FM ಖಾನ್ ಅವರ ತೋಟದಲ್ಲಿ ಅಪರೂಪದ ಆಂಥೋರಿಯಂ ಪುಷ್ಪ ಕಂಡುಬಂದಿದೆ. ಸಾಮಾನ್ಯವಾಗಿ ಆಂಥೋರಿಯಂ ಪುಷ್ಪದಲ್ಲಿ ಎಲೆಯ ಎದುರೇ ಮೊಗ್ಗು ಕಂಡುಬಂದರೆ ಇಲ್ಲಿರುವ ಆಂಥೋರಿಯಂನಲ್ಲಿ ಎಲೆಯ ಹಿಂಬದಿ ಮೊಗ್ಗು ಕಂಡುಬಂದಿದೆ. ಇದು ತೀರಾ ಅಪರೂಪದ್ದು ಅಂತ ಪುಷ್ಪೋದ್ಯಮದಲ್ಲಿ ಹೆಸರಾಗಿರುವ FM ಖಾನ್ TV1ಗೆ ಹೇಳಿದ್ರು. ಇಂದಿರಾ ಗಾಂಧಿಯವರಿಗೆ ಆಂಥೋರಿಯಂ ಅಂದ್ರೆ ಅಚ್ಚುಮೆಚ್ಚಾದ ಹೂವಾಗಿತ್ತು. ಆಂಥೋರಿಯಂ ಅನ್ನ ಅವರಿಗೆ ತಾನು ಹಲವಾರು ಬಾರಿ ಕೊಡುಗೆಯಾಗಿ ನೀಡಿದೆ. ಹೀಗಿರುವಾಗ ಇಂದಿರಾ ಪುಣ್ಯತಿಥಿಯಂದೇ ತನ್ನ ಪುಷ್ಪೋದ್ಯಾನದಲ್ಲಿ ವಿಶೇಷ ಆಂಥೋರಿಯಂ ಕಂಡು ಬಂದಿರುವುದು ಅಚ್ಚರಿಗೆ ಕಾರಣವಾಗಿದೆ ಎಂದು ಖಾನ್ ಹೇಳಿದರು. ಇವತ್ತು ಒಂದು ಬಹಳ ದುಃಖದ ದಿನ. ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ತೀರೋದ್ರಲ್ಲ, ಇವತ್ತೇ ಅವ್ರಿಗೆ ಅಸಾಸಿನೇಷನ್ ಆಗಿದ್ದು. ಅವ್ರಿಗೆ ಈ ಆಂಥೋರಿಯಂ ಹೂ ಅಂದರೆ ಭಾಳ ಖುಷಿ. ಏನಾದರೂ ಬೆಂಗಳೂರು ಏರ್ಪೋರ್ಟ್ ಬಂದರೆ ನಾನು ಎಲ್ಲ ತಗೊಂಡು ಕೊಟ್ಟರೆ ಹೂ ಫಸ್ಟ್ ಅದನ್ನು ಪ್ಲೇನ್ ಇಡಿ ಅಂತೇಳಿ ಹೇಳ್ತಿದ್ರು. ಆ ಹೂ ಬರೋವಾಗ ಅವ್ರಿಗೆ ಜ್ಞಾನ ಬಂತು ಇವತ್ತು. ನಾನು ಹೇಳಿದೆ, ದೇವರು ಆ ಹೂ ಯಾಕೆ ಕಲಿಸಿದ್ರು ಅದು ಗೊತ್ತಿಲ್ಲ, ಯಾಕೆ ಅದೊಂದು ರೇರ್ ಹೂ. ಅದು ಯಾಕೆ ಕೋಇನ್ಸಿಡೆನ್ಸ್ ಆಯಿತು, ಯಾಕೆ ನಾನು ಅವ್ರ ಜೊತೆ ಭಾಳ ಕ್ಲೋಸ್ ಇದ್ದವನಲ್ಲ. ಆ ಹೂ ಬರಬೇಕಾದ್ರೆ ಯಾಕೆ ಬಂತು ಅಂತ ಒಂದು ಆಶ್ಚರ್ಯ ಆಯಿತು. ಕ್ಲೈಮೇಟ್ ಚೇಂಜ್ ಆಯಿತಾ ಇಲ್ಲ ಅವ್ರ ಶಕ್ತಿಯಿಂದ ಬಂತು ಅದು ಗೊತ್ತಿಲ್ಲ. TV1 ನ್ಯೂಸ್ ವಿಡಿಯೋ ಜರ್ನಲಿಸ್ಟ್ ಮೋಹನ್ ಜೊತೆ ವಿಘ್ನೇಶ್, ಮಡಿಕೇರಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಪುಣ್ಯತಿಥಿಯನ್ನ ಮಡಿಕೇರಿಯಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸದ್ಭಾವನಾ ದಿನವನ್ನಾಗಿ ಆಚರಿಸಲಾಯಿತು. ಇಂದಿರಾ ಗಾಂಧಿ ಅವರ ಜೀವನ ಮೌಲ್ಯಗಳನ್ನು ಮಾದರಿಯಾಗಿರಿಸಿಕೊಳ್ಳುವಂತೆ ಕಾಂಗ್ರೆಸ್ ಪ್ರಮುಖರು ಕರೆ ನೀಡಿದರು. ಬಿಜೆಪಿಯವರು ಮಹಾನ್ ಸುಳ್ಳುಗಾರರೆಂದು ಕಾಂಗ್ರೆಸ್ ಮುಖಂಡರು ಟೀಕಿಸಿದರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿದ್ದಾಟಂಡ ಪ್ರದೀಪ್, ಗರಿಬಿಹಾಟವೋ ಉಳುವವನಿಗೆ ಭೂಮಿಯಂತ ಕ್ರಾಂತಿಕಾರಿ ಯೋಜನೆಗಳ ಮೂಲಕ ದೇಶದ ರೈತರು ಹಾಗೂ ಬಡಜನತೆಗೆ ಸಾಕಷ್ಟು ಅನುಕೂಲ ಕಲ್ಪಿಸಿದ ಇಂದಿರಾ ಗಾಂಧಿ ಸದಾಕಾಲ ಆದರ್ಶಪ್ರಾಯರು ಎಂದರು. ಅಧಿಕಾರಕ್ಕೆ ಬಂದ 100 ದಿನದೊಳಗೆ ಸ್ವಿಸ್ ಬ್ಯಾಂಕ್ನ ಕಪ್ಪು ಹಣ ತರುತ್ತೇನೆಂದು ಹೇಳಿ ಅದನ್ನ ಮಾಡಲಾಗದೆ ಪ್ರಧಾನಿ ನರೇಂದ್ರ ಮೋದಿ ನ್ಯಾಯಾಲಯದಿಂದ ಚೀಮಾರಿಗೊಳಗಾಗಿದ್ದಾರೆ ಎಂದು ಟೀಕಿಸಿದರು. ಬಿಜೆಪಿಯವರು ಮಹಾನ್ ಸುಳ್ಳುಗಾರರು ಎಂದು ಪ್ರದೀಪ್ ದೂರಿದರು. ಕಾಂಗ್ರೆಸ್ ಮುಖಂಡ ಟಿಪಿ ರಮೇಶ್ ಮಾತನಾಡಿ, ಇಂದಿರಾ ಗಾಂಧಿ ಶ್ರೀ ಸಾಮಾನ್ಯನ ಕಷ್ಟಗಳಿಗೆ ಸ್ಪಂದಿಸಿ ಜನಪರ ನಾಯಕಿ ಎನಿಸಿಕೊಂಡವರು ಎಂದು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ಗಣೇಶ್, ನಗರಸಭಾ ಉಪಾಧ್ಯಕ್ಷೆ ಲೀಲಾ ಶೇಷಮ್ಮ, ಸದಸ್ಯ ಎಸಿ ದೇವಯ್ಯ, ಸೇವಾದಳದ ಅಧ್ಯಕ್ಷ ಸಿಪಿ ಕಾವೇರಪ್ಪ, ಜಿಲ್ಲಾ ಕಾರ್ಯದರ್ಶಿ ವಿಪಿ ಸುರೇಶ್, ತಾಲೂಕು ಪಂಚಾಯಿತಿ ಸದಸ್ಯ ನೆರವಂಡ ಉಮೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. TV1 ನ್ಯೂಸ್, ಮಡಿಕೇರಿ.
ಜಿಲ್ಲೆಯ ಜನರ ನೆತ್ತಿಯ ಮೇಲಿನ ತೂಗು ಕತ್ತಿಯಂತಾಗಿರುವ ಯುನೆಸ್ಕೋ ವರದಿ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ಜಿಲ್ಲೆಯ ಜನತೆ, ಸಂಘ ಸಂಸ್ಥೆಗಳು ಪಕ್ಷಭೇದ ಮರೆತು ಇದರ ವಿರುದ್ಧ ಹೋರಾಟಕ್ಕಿಳಿಯುವ ಅಗತ್ಯವಿದೆ ಎಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವಕ್ತಾರ ಕಟ್ಟಿ ಪೂಣಚ್ಚ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಜನರ ಅಸ್ತಿತ್ವವನ್ನೇ ಅಲುಗಾಡಿಸುವಂತಹ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಜಿಲ್ಲೆಯನ್ನು ಸೇರ್ಪಡೆಗೊಳಿಸಲು ಕೇಂದ್ರ ಸರ್ಕಾರ ವರದಿ ಸಲ್ಲಿಸಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರದೊಂದಿಗೆ ವ್ಯವಹರಿಸುತ್ತೇನೆ. ಕೊಡಗಿನ ಜನತೆ ನಿಶ್ಚಿಂತೆಯಾಗಿರಿ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದರಾದರೂ ಸಂಸದರ ಮಾತನ್ನು ನಂಬಿ ಜಿಲ್ಲೆಯ ಜನತೆ ನಿಶ್ಚಿಂತೆಯಾಗಿದ್ದರೆ ಕೊಡಗು ಕೊಡಗಾಗಿ ಉಳಿಯುವುದಿಲ್ಲವೆಂದು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವಕ್ತಾರ ಕಟ್ಟಿ ಪೂಣಚ್ಚ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಟ್ಟಿ ಪೂಣಚ್ಚ ಮಾತನಾಡಿ, ಯುನೆಸ್ಕೋ ವ್ಯಾಪ್ತಿಗೆ ಪಶ್ಚಿಮ ಘಟ್ಟ ಸೇರ್ಪಡೆಗೊಳಿಸುವ ಬಗ್ಗೆ ಕೇಂದ್ರ ಸರ್ಕಾರದ ಪ್ರಮಾದವನ್ನು ಒಪ್ಪಿಕೊಂಡಿರುವ ಸಂಸದೆ ಶೋಭಾ ಕರಂದ್ಲಾಜೆ ಈ ಬಗ್ಗೆ ಪುನರ್ ಪರಿಶೀಲನೆಗೆ ಒತ್ತಾಯಿಸಿದ್ದಾರೆ. ಆದರೆ ಸಂಸದ ಪ್ರತಾಪ್ ಸಿಂಹ ಜನತೆ ನಿಶ್ಚಿಂತೆಯಾಗಿರಿ ಎಂದಷ್ಟೇ ಹೇಳಿದ್ದಾರೆ. ಶಾಸಕ ಕೆಜಿ ಬೋಪಯ್ಯ ವರದಿಯ ಕುರಿತಂತೆ ಸತ್ಯವನ್ನು ಮರೆಮಾಚಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆಂದು ಕಟ್ಟಿ ಪೂಣಚ್ಚ ಆರೋಪಿಸಿದರು. ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಕೊಡಗು ಸೇರ್ಪಡೆಗೊಳಿಸುವ ಬಗ್ಗೆ ಜಿಲ್ಲೆಯ ಜನತೆ, ಸಂಘ ಸಂಸ್ಥೆಗಳು ಪಕ್ಷಭೇದ ಮರೆತು ಒಂದಾಗಿ ಹೋರಾಟ ನಡೆಸುವ ಅಗತ್ಯವಿದೆ ಎಂದು ಕಟ್ಟಿ ಪೂಣಚ್ಚ ಹೇಳಿದರು. ಶೋಭಾ ಕರಂದ್ಲಾಜೆಯವರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ನೀತಿಯನ್ನು. ಅವರು ಏನೇ ಪತ್ರಿಕಾ ಹೇಳಿಕೆಯನ್ನು ಹೇಳಿದ್ದಾರೆ ಅಂತ ಹೇಳಿದರೆ ಈ ಒಂದು ವರದಿಯನ್ನು ಪುನರುದ್ಧರಿಸುವುದಕ್ಕಂತ ಕೇಂದ್ರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಮಾಜಿ ಸ್ಪೀಕರ್ ಹಾಲಿ ಶಾಸಕರಾದಂಥ ಕೆಜಿ ಬೋಪಯ್ಯನವರು ಒಂದು ಹೇಳಿಕೆಯನ್ನು ನೀಡಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಅವಧಿಯಲ್ಲಿ ಮಾಡಿದಂಥ ವರದಿ ಅಂತ ಹೇಳಿ, ಅಂದರೆ ಅವರಲ್ಲಿ ಒಂದು ರೀತಿಯ ದ್ವಂದ್ವ ಹೇಳಿಕೆ. ಒಬ್ಬ ಸಂಸದರಾಗಿ ಚಿಕ್ಕಮಗಳೂರಿನ ಅವರು ಆ ಒಂದು ವರದಿಯನ್ನು ಪುನರುದ್ಧರಿಸಬೇಕಂತ ಸತ್ಯವನ್ನು ಒಪ್ಪಿಕೊಂಡಿದ್ರೆ, ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೆಜಿ ಬೋಪಯ್ಯನವರು ಆ ಸತ್ಯವನ್ನು ಮರೆಮಾಚಿ ಯಾರಿಗೋ ಬೇರೆ ಆ ತಪ್ಪನ್ನು ಹೇಗುವಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ತಿಳಿದಿರಬಹುದು, ನಮ್ಮ ಕ್ಷೇತ್ರದ ನೂತನ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಚುನಾವಣೆಯಲ್ಲಿ ಗೆದ್ದು ಒಂದು ತಿಂಗಳ ನಂತರ ಅವರು ಹೇಳಿದಂಥ ಮಾತು ಅಂತ ಹೇಳಿದ್ರೆ, ಕೊಡಗಿನ ಜನತೆ ನೀವು ಈ ಒಂದು ವರದಿಯ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಬೇಡ, ಕೇಂದ್ರ ಸರ್ಕಾರದೊಳಗೆ ನಾನು ವ್ಯವಹರಿಸಿ ಆ ಒಂದು ನಿಮಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತೇನೆ, ನೀವು ನಿಶ್ಚಿಂತರಾಗಿರಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ ಆಗಿದೆ. ದಕ್ಷಿಣ ಕೊಡಗಿನಲ್ಲಿ ಹೈಟೆನ್ಷನ್ ವಿರುದ್ಧ ಸಂಘಟನೆಯೊಂದು ಅಹೋರಾತ್ರಿ ಪ್ರತಿಭಟನೆ ನಡೆಸಿದಾಗ ಅಂದಿನ ಸಂಸದರಾಗಿದ್ದ ವಿಶ್ವನಾಥ್ ಪ್ರತಿಭಟನಾ ನಿರತರನ್ನು ಭೇಟಿಯಾಗಿದ್ರು. ಆದರೆ ಶಾಸಕ ಕೆಜಿ ಬೋಪಯ್ಯ ಸೌಜನ್ಯಕ್ಕಾದರೂ ಪ್ರತಿಭಟನಾ ನಿರತರನ್ನು ಭೇಟಿ ಮಾಡಲಿಲ್ಲವೆಂದು ಕಟ್ಟಿ ಪೂಣಚ್ಚ ಆರೋಪಿಸಿದರು. ಅಕ್ರಮ ಮರಳು ದಂಧೆಯಲ್ಲಿ ಬಿಜೆಪಿ ಪಕ್ಷದವರೇ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದು ಈ ಹಿಂದೆ ಸರಾಯಿ ಬಿಜೆಪಿ ಆಗಿತ್ತು, ಇದೀಗ ಮರಳು ಬಿಜೆಪಿ ಆಗಿದೆ. ಮರಳು ದಂಧೆಯಿಂದ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆ ಒಳಗೆ ಬಿಜೆಪಿ ಕೊಡಗಿನಲ್ಲಿ ಇಬ್ಬಾಗವಾಗಲಿದೆ ಎಂದು ಕಟ್ಟಿ ಪೂಣಚ್ಚ ಭವಿಷ್ಯ ನುಡಿದರು. ಧರಣಿಯನ್ನು ನಡೆಸಿದರು. ಆ ಧರಣಿಯ ಸಮಯದಲ್ಲಿ ಅಂದಿನ ಸಂಸದರಾದಂಥ ಆ ವಿಶ್ವನಾಥನವರು ಆ ಧರಣಿ ನಡೆಸಿದಂಥ ವ್ಯಕ್ತಿಗಳ ಪತ್ರ ಹೋಗಿ ಅವರ ಕಷ್ಟ ಸುಖದ ಸ್ಪಂದಿಸಿ ಜನರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಆದರೆ ಅಂದು ಪ್ರಭಾವಿ ವ್ಯಕ್ತಿಯಾಗಿ ಅದೇ ಅವತ್ತಿನ ಸ್ಪೀಕರ್ ಆಗಿ ಇವತ್ತಿನ ಶಾಸಕರಾದಂಥ ಕೆಜಿ ಬೋಪಯ್ಯನವರು ಆ ಧರಣಿ ಮಾಡತಕ್ಕಂಥ ಇಡೀ ಕೊಡಗಿನ ಜನ ಹೆಚ್ಚೆಚ್ಚು ಧರಣಿ ಮಾಡ್ತಾ ಇದ್ದಾರೆ. ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಧರಣಿ ನಿರತರ ಅಹವಾಲನ್ನು ಕೇಳುವುದು ಕನಿಷ್ಠ ಸೌಲಭ್ಯವನ್ನು ಸಹ ಕರುಣಿಸಲಿಲ್ಲ. ಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ವಿಶ್ವನಾಥ್, ಮುಸ್ತಫಾ, ಗಣೇಶ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ನಲ್ಲಿ 1 ಲಕ್ಷಕ್ಕೂ ಮಿಗಿಲಾದ ಬಂಪರ್ ಬಹುಮಾನ. ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ ಮಾತ್ರ. ಎಲ್ಇಡಿ ಖರೀದಿಯ ಮೇಲೆ ₹2,000 ದಿಂದ 10,000 ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ₹2,000 ದಿಂದ 4,000 ಡಿಸ್ಕೌಂಟ್. ಬ್ಲಾಂಕೆಟ್ ₹700 ರಿಂದ 7,990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ₹2,000 ದಿಂದ 4,000 ಎಕ್ಸ್ಚೇಂಜ್ ಡಿಸ್ಕೌಂಟ್.
ರೂಪಾಯಿ 7,000ದಿಂದ 2,990ರವರೆಗೆ ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಬ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2,000ವರೆಗೆ ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟವ್ ಯಾವುದೇ ಇರಲಿ ಹೇಗೆ ಇರಲಿ ಎಕ್ಸ್ಚೇಂಜ್ ರೂಪಾಯಿ 3,000ವರೆಗೆ ಡಿಸ್ಕೌಂಟ್ ಪಡೆಯಿರಿ. ಕಾಟ್ ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೆರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272225571 94481255571. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಕಿಗಾಲಿ ಕಲರ್ ರೂಫಿಂಗ್. Sunrain built with confidence. Kigali Color Roofing Sheets. Manufacturing world-class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೆಡ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್ ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. Metal roofing have several benefits. It's weatherproof, it's lightweight, it's portability. Color-coated roof sheets, all kinds of roofs in one roof. Best price, international quality. Class designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 08276278400 9480446891 9591874348. Virajpet, opposite Muttappa Temple, Kukluru Village, Murnad Road, Virajpet. 08274256244 81971340060 9845797954. Kigali Color Roofing. ಶ್ರೀ ಭಗವಾನ್ ಬಿಲ್ಡರ್ಸ್ ಮೂರ್ನಾ, ನಿಮ್ಮ ಕನಸುಗಳನ್ನು ನನಸಾಗಿಸಲು ಭಗವಾನ್ ಬಿಲ್ಡರ್ಸ್. ಸುಂದರವಾದ ಮನೆ, ಶಾಪಿಂಗ್ ಮಾಲ್, ಗೋಡೌನ್, ಹೋಮ್ ಸ್ಟೇ, ಫಾರ್ಮ್ ಹೌಸ್, ಯಾವುದೇ ಕಟ್ಟಡಗಳನ್ನು ಅತ್ಯಂತ ಸುಂದರವಾಗಿ ಒಳ್ಳೆಯ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಒದಗಿಸಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ ಎಸ್ ಸುರೇಶ್ ಕುಮಾರ್, ಶ್ರೀ ಭಗವಾನ್ ಬಿಲ್ಡರ್ಸ್, ಮೂರ್ನಾ. ಫೋನ್ ನಂಬರ್ 9484065534 9341678986. ಶ್ರೀ ಭಗವಾನ್ ಬಿಲ್ಡರ್ಸ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವಿಲ್ಕೋ ಗೋಲ್ಡ್ ಸೂಕ್ನಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ ಶೇಕಡ 50% ರಿಯಾಯಿತಿ. ಜೊತೆಗೆ ಪ್ರತಿ 5,000 ರೂಪಾಯಿ ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಪಟೇಲ್ ಸುಜುಕಿ ಶೋರೂಮ್, ಕುಶಾಲನಗರ್, ಬೈಚನಹಳ್ಳಿ, ನಿಯರ್ ಬ್ಲೂ ಮೂನ್ ಪೆಟ್ರೋಲ್ ಬಂಕ್, BM ರೋಡ್, ಕುಶಾಲನಗರ್. ಫೋನ್ 08276271009 988079610
ಮಡಿಕೇರಿ ನಿಯರ್ ಶ್ರೀರಾಮ ಮಂದಿರ ಟೆಂಪಲ್, ಹಿಲ್ ರೋಡ್, ಮಡಿಕೇರಿ. Phone 948-148-5274. घर का ऑलराउंडर सुजुकी. होटल अमेज़न इलवाल मल्टी क्यूजिंग फैमिली रेस्टोरेंट. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. Bangalore food and all types of seafood only at Amazon. Sea fish, pomfret, angel fish, silver fish, nang fish, bondas fish, prawns, crab fish ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾರ್, ಮೈಸೂರು. 0821240453 72047693030. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ, ಆಕ್ಟಿವಾ ಐ, ಡಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555, 9482273666. ಕನಸುಗಳನ್ನ ನನಸಾಗಿಸೋಣ, ಕಾವೇರಿ ಹೋಂಡಾ. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam, BM Road, Kushalnagar, Karnataka. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಜಿಲ್ಲೆಯ ಕೆಲವು ಪ್ರಮುಖ ಸುದ್ದಿಗಳ ಮೇಲೊಂದು ಕಣ್ಣೋಟ TV1 ಸೂಪರ್ ಫಾಸ್ಟ್ ನ್ಯೂಸ್ನಲ್ಲಿ. ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿ 2015 ಫೆಬ್ರವರಿ 19ರಿಂದ 22ರವರೆಗೆ ಸಮರ್ಖಂದ್ ನಗರದಲ್ಲಿ ನಡೆಯಲಿರುವ SKSSF ರಜತ ಸಮ್ಮೇಳನ ಪ್ರಯುಕ್ತ ನವೆಂಬರ್ 4ರ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕೊಡಗಿನ ಸಮಸ್ತ ಖಾಜಿ MM ಅಬ್ದುಲ್ಲಾ ಫೈಜಿ ಅವರ ನೇತೃತ್ವದಲ್ಲಿ ಸಿದ್ದಾಪುರದ ವರಕಲ್ ಸ್ಮಾರಕ ಭವನದಲ್ಲಿ ಏಕದಿನ ಅಧ್ಯಯನ ಶಿಬಿರ ಮಜಲಿಸುನ್ನೋರ್ ಎಂಬ ಆತ್ಮೀಯ ಸಭೆ ನಡೆಯಲಿದೆ ಎಂದು SKSSFನ ಕೊಡಗು ಜಿಲ್ಲಾ ಕಾರ್ಯದರ್ಶಿ ತಮ್ಲಿಕ್ ದಾರಿಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊಡಗು ಮೂಲದ ಎಲ್ಲ ಕೃಷಿ ಹಾಗೂ ಕೃಷಿ ತತ್ಸಮಾನ ಪದವೀಧರರನ್ನ ಒಳಗೊಂಡ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಫೋರಂ ಆಫ್ ಕೊಡಗು ವತಿಯಿಂದ ಜಿಲ್ಲೆಯ ಕೃಷಿ ಹಾಗೂ ಕೃಷಿ ಪೂರಕ ಚಟುವಟಿಕೆಗಳಾದ ಪಶುಸಂಗೋಪನೆ, ತೋಟಗಾರಿಕೆ, ಮೀನುಗಾರಿಕೆ, ಜೇನು ಕೃಷಿ ಬಗ್ಗೆ ಕೃಷಿಕರಿಗೆ ಆಧುನಿಕ ತಂತ್ರಜ್ಞಾನದ ಪೂರ್ಣ ಮಾಹಿತಿ ನೀಡಲು ಫಾರಂ ಅಡ್ವೈಸರಿ ಸೆಲ್ ಕೃಷಿ ಸಲಹಾ ಕೇಂದ್ರವನ್ನ ಮಡಿಕೇರಿಯ KSRTC ಡಿಪೋ ಬಳಿಯ CPA ಕಟ್ಟಡದಲ್ಲಿ ತೆರೆಯಲಾಗಿದ್ದು, ರೈತರು ಕೃಷಿಗೆ ಪೂರಕವಾದ ಸಲಹೆ ಸೂಚನೆಗಳನ್ನು ಸಲಹಾ ಕೇಂದ್ರದಿಂದ ಪಡೆದುಕೊಳ್ಳಬಹುದೆಂದು ಸಂಸ್ಥೆಯ ಅಧ್ಯಕ್ಷ ಡಾ BC ನಂಜಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊಡಗು ಪಶ್ಚಿಮ ಘಟ್ಟ ಮೂಲ ನಿವಾಸಿಗಳ ವಿಮೋಚನಾ ಸಂಘದಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಕನ್ನಡ ರಾಜ್ಯೋತ್ಸವವನ್ನು ಕರಾಳ ದಿನವಾಗಿ ಆಚರಿಸಲಾಗುತ್ತೆ ಎಂದು ಸಂಘಟನೆಯ ಸಂಚಾಲಕ ರವಿತಮ್ಮಯ್ಯ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸುವ ಮೂಲಕ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕೆಂದು ರವಿತಮ್ಮಯ್ಯ ಆಗ್ರಹಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ಕೊಡಗಿಗೆ ಮಾರಕವಾಗಿದ್ದು, ಸಂಸದರು ಸಂಸತ್ನಲ್ಲಿ ಈ ಬಗ್ಗೆ ಚರ್ಚಿಸಬೇಕಿದೆ ಎಂದು ರವಿತಮ್ಮಯ್ಯ ಆಗ್ರಹಿಸಿದ್ದಾರೆ. TV1 ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಬ್ಬಂದಿ ಕೊರತೆ ನಡುವೆಯೂ ಸಾರ್ವಜನಿಕ ಸೇವೆಗೆ ಕಟಿಬದ್ಧವಾದ ಅಗ್ನಿಶಾಮಕ ದಳ. ವಿಷಮ ಪರಿಸ್ಥಿತಿಯಲ್ಲೂ ಇಲಾಖೆಯಿಂದ ಯಶಸ್ವಿ ಸೇವೆ. ಅಗ್ನಿಶಾಮಕ ದಳಕ್ಕೆ ಅಗ್ನಿ ಪರೀಕ್ಷೆಯಾದ ಬೇಸಿಗೆಯ ಕಾಡ್ಗಿಚ್ಚು. ಗಂಡನನ್ನು ಹೆಂಡತಿಯೇ ಕೊಂದ ಶಂಕೆ. 2 ತಿಂಗಳ ಬಳಿಕ ಶವ ತೆಗೆದು ಮರಣೋತ್ತರ ಪರೀಕ್ಷೆ. ಬಿಜೆಪಿಯ ಮರಳು ನೀತಿ ಜಾರಿಯ ಪ್ರಸ್ತಾಪದ ಗೊಂದಲದಿಂದ ಮರಳು ಅಭಾವ ಸೃಷ್ಟಿ. ಜಿಲ್ಲೆಯ ಪ್ರಮುಖ 14 ಬೇಡಿಕೆಗಳ ಕುರಿತು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಕೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಿಟಿ ಪ್ರದೀಪ್ ಹೇಳಿಕೆ. ಗಾಳಿಬೀಡು ವಣಚಲು ಆನೆ ಹತ್ಯೆ ಪ್ರಕರಣ ಭೇದಿಸಿದ ಪೊಲೀಸರು. 3 ಮಂದಿ ಆರೋಪಿಗಳ ಬಂಧನ. 2 ದಂತ 1 ಕೋವಿ ಪೊಲೀಸ್ ವಶಕ್ಕೆ. ಮಡಿಕೇರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮರಣೆ. ಗಣ್ಯರಿಂದ ಹುತಾತ್ಮನ ಪುತ್ಥಳಿಗೆ ಪುಷ್ಪಾರ್ಚನೆ. ಅರೆಭಾಷೆ ಅಕಾಡೆಮಿಯಿಂದ ಸ್ಮಾರಕ ಭವನ ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ. TV1 ನ್ಯೂಸ್ ಮುಗಿಸೋ ಮುನ್ನ ಎಲ್ಲರಿಗೂ 58ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೋಡ್ತಾ ಇರಿ TV1 ಸದಾ ನಿಮ್ಮ ಕಣ್ಣ ಮುಂದೆ. TV1 News sponsored by RS Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್ ಮಡಿಕೇರಿ. Hotel Amazon, Ilwal, Multi-Cuisine Family Restaurant.